ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿರ್ನೈಷ್ಟುಕೀ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಮುಖಂ ಕರೋತಿ ವಾಕ್ಚಾರಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯಮೀಶ್ವರಂ. ಹರೇ ಕೃಷ್ಣ. ಇಲ್ಲಿ ತನಕ ಶ್ರೀ ಪ್ರಭುಪಾದರ ಒಂದು ಸಂಘರ್ಷ, ತಮ್ಮ ಗುರುಗಳ ಆದೇಶವನ್ನು ಪರಿಪೂರ್ಣಗೊಳಿಸಲಿಕ್ಕೋಸ್ಕರ, ಕೃಷ್ಣ ಭಕ್ತಿಯನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಲಿಕ್ಕೋಸ್ಕರ, ಬದ್ಧ ಜೀವಿಗಳನ್ನು ಸಂಸಾರದ ಬಂಧನಗಳಿಂದ ದುಃಖಗಳಿಂದ ಪಾರು ಮಾಡಲಿಕ್ಕೋಸ್ಕರ 70 ವರ್ಷಗಳಾದರೂ ಕೂಡ ಒಂದು ಗೂಡ್ ಶಿಪ್ಪಲ್ಲಿ ಅನೇಕ ಜನರನ್ನು ಕಾಡಿ ಬೇಡಿ ನ್ಯೂಯಾರ್ಕ್ಗೆ ಹೋಗಿದ್ದಾರೆ. 2 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ. ಅಲ್ಲೂ ಕೂಡ ಯಾರು ಪರಿಚಯಸ್ಥ ಜನ ಇಲ್ಲ. ಯಾರು ಪರಿಚಯದಿಂದ ಹೋಗಿದ್ರು ಅವರು ಮಾಂಸ ತಿನ್ನುವಂಥವರು. ಸೊ ಎಲ್ಲ ಕಷ್ಟಕರವಾದಂಥ ಪರಿಸ್ಥಿತಿ. ಭಾರತದಲ್ಲಿದ್ದರೆ ನೀತಿ ನಿಯಮಗಳು ಪಾಲನೆ ಮಾಡೋದಂಥ ಸುಲಭ. ಆದರೆ ಇಲ್ಲಿ ವ್ಯವಸ್ಥೆಗಳು ಕಡಿಮೆ, ದುಡ್ಡಿಲ್ಲ, ಸಹಾಯ ಮಾಡೋರಿಲ್ಲ. ಕೇವಲ ಕೃಷ್ಣ ಒಬ್ಬನೇ ನನಗೆ ಆಧಾರ, ಕೃಷ್ಣನೇ ನನ್ನ ಕಾಪಾಡಬೇಕು. ಸೊ ಈ ಏಕೈಕ ಚಿಂತನೆಯಲ್ಲಿ ಗುರು ಕೃಷ್ಣ ಜೀವನ ಪ್ರಚಾರ ಮಾಡಲಿಕ್ಕೆ ಪ್ರಭುಪಾದರು ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮ ಗುರುಭಾಯಿಗಳನ್ನು ಸಹಾಯಕ್ಕೋಸ್ಕರ ಕೇಳಿದ್ದಾರೆ. ಆದರೆ ಯಾರೂ ಕೂಡ ಸಹಾಯ ಮಾಡಲಿಕ್ಕೆ ಮುಂದಾಗಿಲ್ಲ. ತಮ್ಮ ತಮ್ಮ ಸ್ವಾರ್ಥತೆಯಲ್ಲಿ ನಾವು ಯಾಕೆ ಇವನಿಗೆ ಸಹಾಯ ಮಾಡಬೇಕು, ಈ ರೀತಿಯ ಭಾವನೆಗಳು. ಸೊ ಈ ಎಲ್ಲ ದುಃಖಗಳಿಂದ ಪ್ರಭುಪಾದರು ಬೇರೆ ರಾಜಕೀಯ ವ್ಯಕ್ತಿಗಳಿಂದ ಸಹಾಯ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಅಲ್ಲೂ ಕೂಡ ವಿಫಲರಾಗಿ ಹೇಗಾಗುತ್ತೆ ನೋಡೋಣ, ಎಷ್ಟಾಗುತ್ತೆ ನೋಡೋಣ, ವಾಪಸ್ ಇವಾಗಲೇ ಹೋಗೋದು ಬೇಡ, ಒಮ್ಮೊಮ್ಮೆ ಹೋಗೋಣ ಅನಿಸುತ್ತೆ, ಒಮ್ಮೆ ಇಲ್ಲ ನೋಡೋಣ, ಇನ್ನೂ ಜೀವ ಇದೆ, ಅಂಥದ್ದೇನು ಇನ್ನೂ ಆಗಿಲ್ಲ, ಇನ್ನೆಲ್ಲ ಆಗಿದೆ ಆದರೂ ಕೂಡ ಅಂಥ ಕಷ್ಟ ಇಲ್ಲ ಅಂತ ತಿಳಿಯುತ್ತಾ ಇನ್ನು ಪ್ರಚಾರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಮೊದಲು ಹೋಗಿದ್ದು ಪೆನ್ಸಿಲ್ವೇನಿಯಾ ಬಟ್ಲರಲ್ಲಿದ್ದರು. ಅನಂತರ ನ್ಯೂಯಾರ್ಕಿಗೆ ಬಂದರು. ನ್ಯೂಯಾರ್ಕಲ್ಲಿ ಒಬ್ಬರು ಮಿಶ್ರಾ ಅನ್ನುವಂತಹ ಮಾಯಾವಾದಿ ಹಠಯೋಗಿಯ ಒಂದು ಸಹಾಯದಲ್ಲಿ ಅವರು ಒಂದು ಕೊಠಡಿಯಲ್ಲಿ ನಿವಾಸ ಮಾಡ್ತಾಯಿದ್ರು. ಆದರೆ ಅಲ್ಲಿ ಅಷ್ಟು ಸ್ವಾತಂತ್ರ್ಯತೆಯಿಂದ ಪ್ರಚಾರ ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ಯಾಕಂದರೆ ಅವನು ಮಿಶ್ರ ಮಾಯಾವಾದಿಯಾಗಿರೋ ಕಾರಣ
ಭಗವಂತ ನಂಬ್ತಾ ಇರಲಿಲ್ಲ, ಭಗವಂತ ವ್ಯಕ್ತಿತ್ವ ನಂಬ್ತಾ ಇಲ್ಲ, ನಿರಾಕಾರವಾದವನು, ಬೋಧನೆ ಮಾಡ್ತಾ ಇದ್ದಂಥವನು. ಅದರಿಂದ ಕೃಷ್ಣ ಭಕ್ತಿಯನ್ನು ನೇರವಾಗಿ ಕೊಡಲಿಕ್ಕೆ ಅವನು ಬಿಡ್ತಾ ಇರಲಿಲ್ಲ. ಇಂದ ಹೇಗೋ ಮಾಡಿ ಪ್ರಭುಪಾದರು ಇನ್ನೊಂದು ಕಡೆ ಎಲ್ಲಾದರೂ ಹೋಗಬೇಕು ಅಂಥೇಳಿ ತಮ್ಮ ಒಂದು ಕೊಠಡಿಯನ್ನು ಆ ರೂಮಿಂದ ಅಪಾರ್ಟ್ಮೆಂಟಲ್ಲಿ ಇನ್ನೊಂದು ರೂಮ್ಗೆ ಬದಲಾವಣೆಗೊಳಿಸ್ತಾರೆ. ಕೆಲ ರೂಮ್ ಮಾತ್ರ ಇದೆ. ಅಲ್ಲಿಗೆ ಇವತ್ತಿನ ಅಧ್ಯಾಯ ಶುರುವಾಗ್ತಾ ಇದೆ. ಅಧ್ಯಾಯ 5, 2ನೇ ವಾಲ್ಯೂಮಿಂದ. ರೂಮ್ ನಂಬರ್ 307. ಆ ಅಪಾರ್ಟ್ಮೆಂಟಲ್ಲಿ ಒಂದು ಸಣ್ಣ ರೂಮ್, $72 ಬಾಡಿಗೆಗೆ ದುಡ್ಡು ಹೇಗೆ ಬರುತ್ತೆ ಗೊತ್ತಿಲ್ಲ. ಪುಸ್ತಕ ವಿತರಣೆ ಆಗಬೇಕು. ಭಾಗವತಂ ಸೆಟ್ಗಳಿದೆ. ಪ್ರಥಮ ಸ್ಕಂದದ್ದು 3 ಪುಸ್ತಕ ಅದು ವಿತರಣೆ ಆಗಬೇಕು ಮತ್ತು ಅದರಿಂದನೇ ಬಾಡಿಗೆ ಕಟ್ಟಬೇಕು. ಏನೋ ವಿದ್ಯಾರ್ಥಿಗಳು ಬರ್ತಾಯಿದ್ರು, ಅವರು ಕೂಡ ಅಂತಹ ದುಡ್ಡಂತೆ ಇರ್ತಾ ಇರಲಿಲ್ಲ. ಭಗವಂತನ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುವಂತಹದ್ದು. ಮಲ್ಕೊಳ್ಳೋಕ್ಕೆ ಮಂಚ ಇಲ್ಲ, ಏನಿಲ್ಲ. ನೆಲದ ಮೇಲೆ ಒಂದು ಚಾಪೆ, ಒಂದು ಕಂಬಳಿ ಹೊತ್ಕೊಂಡು ಒಂದು ಸಣ್ಣ ಲಾಕರ್ ಇತ್ತು. ಆ ಲಾಕರ್ನೇ ಡೆಸ್ಕ್ ಥರ ಬರೀಲಿಕ್ಕೆ ಉಪಯೋಗ ಮಾಡುವಂಥದ್ದು. ಮತ್ತು ಅಡುಗೆ ಮಾಡಲಿಕ್ಕೂ ಅಲ್ಲೇನು ವ್ಯವಸ್ಥೆ ಇಲ್ಲ, ಅದಕ್ಕೋಸ್ಕರ ಸ್ನಾನ ಮಾಡಲಿಕ್ಕೂ ವ್ಯವಸ್ಥೆ ಇಲ್ಲ. ಮತ್ತು ತಿರ್ಗಾ ಆ ರೂಮಿಂದ ಡಾಕ್ಟರ್ ಮಿಶ್ರಾ ಅವರ ರೂಮ್ಗೆ ಕೊಠಡಿಗೆ ಹೋಗಬೇಕಾಗಿತ್ತು. ಎಲ್ಲ ಸಾತ್ವಿಕ ಆಹಾರಕ್ಕೆಲ್ಲ ದುಬಾರಿ, ಅಲ್ಲ ಕೇವಲ ಮಾಂಸ ಭಕ್ಷಣೆ ಆಗಿರೋ ಕಾರಣ ನ್ಯೂಯಾರ್ಕಲ್ಲಿ ತರಕಾರಿಗಳು, ಮೆಣಸಿನ್ಕಾಯಿ ಪೌಡರ್ ತೊಗೋಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಏನು ಸಿಗುತ್ತೆ ಅದಕ್ಕಿಂತ 10 ಪಟ್ಟು ದುಬಾರಿ ಅಲ್ಲಿ ಮೆಣಸಿನ್ಕಾಯಿ ಪೌಡ್ರಿಗೋಸ್ಕರ. ಸೊ ಇಂತಹ ಕಷ್ಟ. ಇಲ್ಲಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮಂದಿರ ಮಾಡಬೇಕು, ಈ ಮಂದಿರ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವಕಾಶ ಸಿಕ್ಕಿದಾಗ ಕೆಲವು ಹುಡುಗರು ಬರ್ತಾಯಿದ್ರು, ಪ್ರಚಾರ ಮಾಡ್ತಾಯಿದ್ರು. ಅದರಲ್ಲಿ ಒಬ್ಬ ಹುಡುಗ ಆಸಕ್ತಿ ತೋರಿ ಪಾಪ ಸ್ವಾಮೀಜಿಗಳು ಬಂದಿದ್ದಾರೆ ಅಂತ ಹೇಳಿ ಒಂದು ಟೇಪ್ ರೆಕಾರ್ಡರ್ ತಂದು ಕೊಡ್ತಾರೆ. ಹುಡುಗರು ಯಾಕೆ ಕೊಡ್ತಾರೆ? ಸೊ ಅದರಿಂದ ಅವರು ಏನು ಅನುವಾದ ಮಾಡ್ತಾಯಿದ್ರು. ಬೇಗ ಭಾಗವತಮನ್ನು ಸಂಸ್ಕೃತದಿಂದ ಬೆಂಗಾಲಿ ಭಾಷೆಯಿಂದ ಆಂಗ್ಲ ಭಾಷೆಗೆ ಅನುವಾದ ಮಾಡಲಿಕ್ಕೆ ಸುಲಭ ಆಗ್ತಾಯಿತ್ತು. ಇಲ್ಲಾಂದರೆ ಎಲ್ಲರೂ ಕೂಡ ಬರಿತಾ ಇರಬೇಕಾಗಿತ್ತು, ಬರೆದು. ಸೊ ಟೇಪ್ ರೆಕಾರ್ಡ್ ಇರೋ ಕಾರಣ ಸುಲಭ ಆಗ್ತಾಯಿತ್ತು. ಮೊದಲಿಗೆ ಪ್ರಭುಪಾದರು ತಮ್ಮದೇ ಸ್ವರದಲ್ಲಿ ಭಜನೆಗಳನ್ನು ರೆಕಾರ್ಡ್ ಮಾಡ್ತಾಯಿದ್ರು. ಜಯರಾಧ ಮಾಧವ ಎಲ್ಲ ಭಜನೆಗಳನ್ನು ರೆಕಾರ್ಡ್ ಮಾಡ್ತಾಯಿದ್ರು. ಆದರೆ ಇಷ್ಟಲ್ಲೂ ಕೂಡ ಅವರು ಖುಷಿಯಾಗಿದ್ದಾರೆ. ಕನಿಷ್ಠವಾಗಿ ಈಗ ನಾನು ಸ್ವತಂತ್ರವಾಗಿ ಇಲ್ಲಿ ಪ್ರಚಾರ ಮಾಡ್ಬೋದು. ಮಿಶ್ರನ ಕೈ ಕಡೆಗಿದ್ದಿದ್ದರೆ ನಾನು ತುಂಬ ಕಷ್ಟ ಆಗ್ತಾಯಿತ್ತು. ಸಣ್ಣ ಕೊಠಡಿಯವರು ಪರವಾಗಿಲ್ಲ, ಸ್ವತಂತ್ರತೆ ಇದೆ ಅಂತ ಖುಷಿಪಟ್ಟರು. ಅನಂತರ ಭಗವದ್ಗೀತೆಯಿಂದ ಪ್ರವಚನಗಳು ಕೊಡಲಿಕ್ಕೆ ಶುರು ಮಾಡ್ತಾಯಿದ್ರು. ಸೊ ಬೇರೆ ದಿವಸಗಳು, ವಾರದಲ್ಲಿ 3 ದಿವಸ ಪ್ರವಚನ ಕೊಡುವಂಥದ್ದು, ಬೇರೆ ದಿವಸ ಅನುವಾದಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅನೇಕ ಜನರು ಒಂದು ರೀತಿ ಕುತೂಹಲತೆ, ಯಾರೋ ಸ್ವಾಮೀಜಿ ಬಂದಿದ್ದಾರೆ, ಸನ್ಯಾಸಿ ವೇಷ, ಕಾವಿ ವೇಷದಲ್ಲಿದ್ದಾರೆ, ತಲೆ ಗುಂಡೊಡಿಸಿದ್ದಾರೆ, ಒಂದು ಶಿಖಾ ಇದೆ, ಕೈಯಲ್ಲಿ ದಂಡ ಇದೆ, ಜಪಮಾಲೆ ಇಟ್ಕೊಂಡು ಏನೋ ಮಾಡ್ತಾರೆ, ತಲೆ ಮೇಲೆ ಏನೋ ತಿಲಕ ಇದೆ, ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಯಾವತ್ತೂ ಕೂಡ ಇವರು ನೋಡಿಲ್ಲ. ಅದೇ ಒಂದು ರೀತಿ ಅದು ನೋಡಿದಾಗ ಅವರಲ್ಲಿರುವಂತಹ ಒಂದು ನಮ್ರ ಭಾವನೆ, ಆ ಜ್ಞಾನದ ತೂಕ, ಭಕ್ತಿಯ ತೂಕ ಅವರಲ್ಲಿ ಕಂಡು ಬರ್ತಾಯಿತ್ತು. ಜನರಿಗೆ ಅವ್ರನ್ನ ಕಂಡಾಗ ಏನೋ ಆಕರ್ಷಣೆ ಆಗಿ ಭೇಟಿಯಾಗ್ಲಿಕ್ಕೆ ಬರ್ತಾಯಿದ್ರು. ಸೊ ಪ್ರವಚನಗಳಲ್ಲಿ ಇನ್ನು ಕೆಲವೊಮ್ಮೆ ಅವರು ಗಾಯತ್ರಿ ಮಂತ್ರ ಜಪಿಸ್ತಾಯಿದ್ರು. ಗಾಯತ್ರಿ ಮಂತ್ರಕ್ಕೆ ಯಜ್ಞೋಪವೀತ ಹಾಕ್ಕೊಂಡಿದ್ದಾರೆ. ಸೊ ಯಜ್ಞೋಪವೀತ ನೋಡ್ತಾ ಇದ್ದಾರೆ, ಇದೇನಿದು ಮೈ ಮೇಲೆ ಏನೋ ದಾರ ಕಟ್ಕೊಂಡಿದ್ದಾರಲ್ಲ, 3 ದಾರ ಕಾಣಿಸ್ತಾ ಇದೆ, ಏನೋ ಒಬ್ಬಂಟಿಯಾಗಿ ಏನೋ ಮಂತ್ರ ಜಪಿಸ್ತಾ ಇದ್ದಾರೆ. ಸೊ ಒಂಥರ ಏನೋ ದಿವ್ಯವಾದಂಥದ್ದು, ಏನೋ ಮಾಯಾ ಥರ, ಮ್ಯಾಜಿಕ್ ಥರ ಏನೋ ಮಾಡ್ತಾ ಇದ್ದಾರೆ, ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿರೋ ಜನಕ್ಕೆ ಆಸಕ್ತಿ ಬರ್ತಾ ಇದ್ದಾರೆ. ಆದರೆ ಎಲ್ಲರೂ ಕೂಡ ಭಕ್ತಿಯನ್ನು ಮುಂದುವರಿಬೇಕು ಅಂತಿಲ್ಲ, ಕೇವಲ ಆಸಕ್ತಿಯಿಂದ ಬಂದು ನೋಡ್ತಾ ಇದ್ದಾರೆ, ಸ್ವಾಮೀಜಿ ಅಂತ ಕರೀತಾ ಇದ್ದಾರೆ. ಸೊ ಪ್ರಭುಪಾದ್ ಅಲ್ಲಿ ನೋಡ್ತಾ ಇದ್ದಾರೆ, ಯಾರಾದರೂ ಒಬ್ಬ ವ್ಯಕ್ತಿ ಆಸಕ್ತಿ ತೋರಿಸ್ತಾನ, ಈ ಎಲ್ಲ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿ ತೋರಿಸ್ತಾನ ಅಂತ ಅವರು ಹುಡುಕ್ತಾ ಇದ್ದಾರೆ. ಯಾರು ಮಂದಿರ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ, ಪ್ರಚಾರ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಎಲ್ಲ ಕೆಲವೊಮ್ಮೆ ಹುಡುಗರು, ಹುಡುಗಿಯರು, ಹೆಣ್ಣುಮಕ್ಕಳು ಎಲ್ಲ ಕೂರ್ತಾಯಿದ್ರು, ಪ್ರವಚನಗಳು ಕೊಡ್ತಾಯಿದ್ರು. ಕೆಲವೊಮ್ಮೆ ಸ್ತ್ರೀಯರ ಬಗ್ಗೆ ಪ್ರವಚನದಲ್ಲಿ ಸ್ತ್ರೀ ಹೇಗೆ ಪತಿವ್ರತೆಯಾಗಿರಬೇಕು,
ಹಾಗೂ ಅವಳ ಹೇರ್ ಸ್ಟೈಲ್ ಹೇಗಿರಬೇಕು. ಸೊ ತಲೆ ಕೂದಲು ಬಾಚಬೇಕಾದ್ರೆ ಹೆಣ್ಮಕ್ಳು ಮಧ್ಯದಲ್ಲಿ ಭಾಗ ಆಗಿರಬೇಕು, ಆ ಕಡೆ ಈ ಕಡೆ ಬಾಚ್ಕೋಬೇಕು. ಇದು ಪತಿವ್ರತ ಸ್ತ್ರೀಯ ಒಂದು ಹೇರ್ ಸ್ಟೈಲ್. ಸೊ ಪಕ್ಕದಲ್ಲಿ ಬೇರೆ ಬೇರೆ ಥರ ಬಾಚಿಕೊಂಡ್ರೆ ಅದು ವೇಶ್ಯರು ಆ ರೀತಿ ಮಾಡ್ಕೋತಾರೆ. ಸೊ ಈಗೆಲ್ಲ ನೇರವಾಗಿ ಆ ಒಂದು ಸ್ಥಳದಲ್ಲಿ ಕೂಡ ಧೈರ್ಯದಿಂದ ಇದ್ದದನ್ನು ಇದ್ದಾಗ ಹೇಳ್ತಾಯಿದ್ರು. ಯಾರೇನು ತಿಳ್ಕೊತಾರೋ ಗೊತ್ತಿಲ್ಲ, ಆದರೆ ಶಾಸ್ತ್ರ ಈ ರೀತಿ ಹೇಳ್ತಾ ಇದೆ ಅನ್ನೋದನ್ನು ಅವರು ಪ್ರಚಾರ ಮಾಡ್ತಾಯಿದ್ರು. ಅನಂತರ ಭಗವಂತ ಸಕಲ ಶಕ್ತಿವಂತ, ಸಕಲ ರಕ್ಷಕ, ಅವರನ್ನು ಆರಾಧನೆ ಮಾಡಬೇಕು. ಆದರೆ ಅನೇಕರಿಗೆ ಪ್ರಭುಪಾದ ಏನು ಹೇಳ್ತಾ ಇದ್ದಾರೋ ಅಷ್ಟು ತಲೆಯಾಗಿ ಹೋಗ್ತಾ ಇಲ್ಲ. ಕೃಷ್ಣ ಯಾರೋ ಗೊತ್ತಿಲ್ಲ, ಕೃಷ್ಣ ಹೇಗಿದ್ದಾನೆ ಗೊತ್ತಿಲ್ಲ. ಭಾರತದಲ್ಲಿ ಆಗಿದ್ರೆ ಅನೇಕರಿಗೆ ಕೃಷ್ಣ ಅಂದರೆ ಗೊತ್ತಿದೆ, ಕೃಷ್ಣನ ಜಪ ಮಾಡ್ತಾಯಿದ್ರು, ಕೃಷ್ಣನ ಒಂದು ಭಾವಚಿತ್ರಗಳು ನೋಡಿರ್ತಾಯಿದ್ರು. ಆದರೆ ಅಲ್ಲಿ ಅವರಿಗೆ ಕೃಷ್ಣನೂ ಗೊತ್ತಿಲ್ಲ, ಚೈತನ್ಯ ಮಹಾಪ್ರಭು ಗೊತ್ತಿಲ್ಲ. ಆದರೆ ಏನೋ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಅಂತ ಏನೋ ಹಾಗೆ ಕೇಳ್ತಾರೆ. ಪ್ರಶ್ನೆಗಳೇನೋ ಕೇಳಲಿಕ್ಕೆ ಅವ್ರಿಗೂ ಗೊತ್ತಾಗ್ತಿಲ್ಲ, ಏನು ಕೇಳಬೇಕು ಸ್ವಾಮೀಜಿನ ಅಂತ. ಆದರೆ ಪ್ರಭುಪಾದರು ಭಗವಂತನ ತೃಪ್ತಿಗೋಸ್ಕರ ಅವರು ಪ್ರವಚನ ಕೊಡ್ತಾಯಿದ್ರು. ಕೆಲವೊಮ್ಮೆ ಯಾರೂ ಇಲ್ಲ ಅಂದರೂ ಕೂಡ ಅವರ ಗುರುಗಳು ಹೇಳಿದರು, ಯಾರೂ ಇಲ್ಲಾಂದರೂ ಕೂಡ ನೀವು ಪ್ರವಚನ ಕೊಡು, ಗೋಡೆಗಳಿಗೆ ಪ್ರವಚನ ಕೊಡು, ಭಗವಂತ ತೃಪ್ತನಾಗ್ತಾನೆ. ಅದರಿಂದ ಜನರು ಇರ್ತಾರೋ ಇರಲ್ವೋ ಅಂದರೆ ಕೆಲವು ಜನ ಬರ್ತಾಯಿದ್ರು. ಸ್ವಲ್ಪ ಜನ ಇದ್ದರೂ ಕೂಡ ಇಷ್ಟೇ ಜನ ಇದ್ದಾರೆ ಅಂತ ಏನೂ ಕೂಡ ಬೇಸರವಿಲ್ಲದೆ ಬಂದವರಿಗೆ ಆಸಕ್ತಿಯಿಂದ ಪ್ರವಚನವನ್ನು ಕೊಡ್ತಾಯಿದ್ರು. ಮತ್ತು ಒಮ್ಮೆ ಒಬ್ಬ ಹುಡುಗ ಬರ್ತಾನೆ, ರಾಬರ್ಟ್ ನೆಲ್ಸನ್. ಸೊ ಬೇರೆ ಬೇರೆ ಹುಡುಗರು ಬರ್ತಾರೆ, 20 ವರ್ಷ. ಆದರೆ ಅವನು ತುಂಬ ತಾಂತ್ರಿಕವಾಗಿ ವಿದ್ಯಾವಂತನಾಗಿದ್ದ. ಸೊ ಅವನು ಕೂಡ ಬಂದಾಗ ಪ್ರಭುಪಾದ ಅವರಿಗೆ ಭಾಗವತಂ ಬಗ್ಗೆ ಹೇಳಿದಾಗ ಅವರು ಒಂದು ಸೆಟ್ ತಗೋತಾರೆ, $16, $16 ಕೊಟ್ಟು. ಅನಂತರ ನಾನಾ ಸಮಯಗಳು ಅವರಿಬ್ಬರು ಕಳೀತಾಯಿದ್ರು. ರಾಬರ್ಟ್ ಕೂಡ ತುಂಬ ಆಸಕ್ತಿ ತೋರಿಸಿ ಸ್ವಾಮೀಜಿ ಇದೇನು ಅಂತ ಪ್ರಶ್ನೆಗಳು ಕೇಳ್ತಾ ಇದ್ದ. ಪ್ರಭುಪಾದರು ಆಗ 60 ವರ್ಷ, ಇವನು 20 ವರ್ಷ, 40 ವರ್ಷ ಗ್ಯಾಪ್ ಇದೆ. ಆದರೂ ಕೂಡ ಒಬ್ಬ ಆತ್ಮೀಯನಂತೆ ಗೌರವ ಕೊಟ್ಟು ಅವನಿಗೆ ಮಿಸ್ಟರ್ ರಾಬರ್ಟ್ ಅಂತ ಕರೀತಾಯಿದ್ರು. ಸೊ ಹೀಗೆ ಅವನಿಗೂ ಕೂಡ, ಆ ಹುಡುಗನಿಗೂ 20 ವರ್ಷ ಅಂದರೆ ಹುಡುಗನೇ, ಅವನಿಗೆ ಇಷ್ಟು ಗೌರವ ಕೊಡ್ತಾ ಅಂತ ಹೇಳಿ ಅವರು ಕೂಡ ಆಸಕ್ತಿಯಿಂದ ಪಾಲ್ಗೊಳ್ತಾಯಿದ್ರು. ಈಗ ದೊಡ್ಡ ಒಂದು ರೂಮ್ ಬೇಕು, ಇದು ಸಣ್ಣ ರೂಮ್ ಇದೆ ಪ್ರವಚನ ಕೊಡಲಿಕ್ಕೆ, ಜಾಸ್ತಿ ಜನ ಕೊಡಲಿಕ್ಕೆ ಜಾಗ ಇಲ್ಲ. ದೊಡ್ಡ ರೂಮ್ಗೆ ಬಾಡಿಗೆಗೆ ಹುಡುಕ್ತಾ ಇದ್ದರೆ $5,000 ಕೇಳ್ತಾ ಇದ್ದಾರೆ. ದೊಡ್ಡ ಹಾಲ್ ಬೇಕು ಅಂತ ಹೇಳಿದರೆ $5,000 $6,000 ಎಲ್ಲಿಂದ ಬರಬೇಕು? ಸೊ ಆದರೂ ಪ್ರಯತ್ನ ಮಾಡ್ತಾಯಿದ್ದಾರೆ, ಹುಡುಕ್ತಾ ಇದ್ದಾರೆ ಯಾರಾದರೂ ಭಕ್ತಾದಿಗಳ ಸಹಾಯ ಮಾಡ್ಬೋದು ಅಂತ. ಇನ್ನು ಬೇರೆ ಬೇರೆ ಹುಡುಗರು ಬರ್ತಾ ಇದ್ದಾರೆ, ಹಾರ್ವಿ ಕೋಹೆನ್, ಬಿಲ್ ಎಪ್ಸ್ಟೀನ್, ಜೇಮ್ಸ್ ಗ್ರೀನ್. ಸೊ ಇವರೆಲ್ಲರೂ ಕೂಡ ರೆಗ್ಯುಲರಾಗಿ ಬರ್ತಾಯಿದ್ರು. ಸೊ ಎಲ್ಲ ಹಿಪ್ಪಿಗಳ ಥರ ಇರ್ತಾಯಿದ್ರು, ಉದ್ದ ಕೂದಲು, ಸೊ ಎಲ್ಲ ಒಂದು ಕಂಬಳಿನ ಹೀಗೆ ಹೊತ್ಕೊಳ್ಳುವಂಥದ್ದು. ಸೊ ಈ ರೀತಿಯ ಒಂದು ಟ್ರೆಂಡ್ ನಡೀತಾ ಇತ್ತು. ಅಲ್ಲಿ ಸಮೀಪದಲ್ಲಿ ಒಂದು ಹೋಟೆಲ್ ಇತ್ತು, ಹೋಟೆಲ್ ಪ್ಯಾರಾಡಾಕ್ಸ್ ಅಂತ. ಸೊ ಎಲ್ಲ ವಿಚಿತ್ರದ ಜನ. ಸೊ ಇವರೆಲ್ಲ ಜನ ಒಂದೇ ಜಾತಿಯವರು, ಒಂದೇ ಗುಣದವರು ಅಂತನಲ್ಲ, ಬೇರೆ ಬೇರೆ ದೇಶದವರು, ಇಮಿಗ್ರೆಂಟ್ಸ್. ಸೊ ಅಮೇರಿಕ ಅನ್ನೋದು ಅಲ್ಲಿನ ಜನ ಅಂತ ಯಾರೂ ಇಲ್ಲ, ಅಮೇರಿಕನ್ ಜನ ಅಂತಿಲ್ಲ. ಅಮೇರಿಕಾಗೆಲ್ಲ ಯುರೋಪಿಂದ ನಾನಾ ಜನರು ಹೋಗಿ ಅಲ್ಲಿ ನಿವಾಸ ಮಾಡ್ತಾಯಿದ್ರು. ಇನ್ನೆಲ್ಲ ವಿಶ್ವ ಯುದ್ಧ ಆಗ್ತಾ ಇರೋ ಕಾರಣ ಕೆಲವು ಕಡೆ ಯುದ್ಧ ನಡೀತಾ ಇರೋ ಜಾಗದಿಂದೆಲ್ಲ ಓಡೋಗ್ಬಿಟ್ಟು ಇಲ್ಲಿ ನಿವಾಸ ಮಾಡ್ತಾಯಿದ್ರು. ಸೊ ಅದರಿಂದ ಬೇರೆ ಬೇರೆದ ಜನ ಅಲ್ಲಿ ಬಂದು ಸೇರ್ತಾಯಿದ್ರು. ಆ ಹೋಟೆಲ್ ಪ್ಯಾರಾಡಾಕ್ಸ್ ಅನ್ನೋದು ಅಲ್ಲಿ ಅವ್ರಿಗೆ ಎಷ್ಟು ಹೊತ್ತು ಬೇಕಾದ್ರೂ ಕೂತ್ಕೋಬೋದು. ಇವತ್ತೇನು ಕೆಫೆ ಕಾಫಿ ಡೇ ಅಂತೆಲ್ಲ ಇದೆ, ಅಲ್ಲಿ ಕೂತ್ಕೊಂಡ್ಬಿಡ್ಬೋದು, ಯಾರು ಎಬ್ಬೋಡ್ಸೋದಿಲ್ಲ, ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡು ಆ ರೀತಿ ಅಲ್ಲಿ ಜನ ಕೂತ್ಕೋತಾಯಿದ್ರು, ಚರ್ಚೆಗಳು ಮಾಡ್ತಾಯಿದ್ರು. ಏಪ್ರಿಲ್ 1966 ಅವತ್ತು ಒಂದು ದಿವಸ ಪ್ರಭುಪಾದರು ಆಚೆ ವಾಕಿಂಗ್ ಹೋಗಿ ವಾಪಸ್ ಬಂದು ನೋಡ್ತಾರೆ. ಅವರ ರೂಮ್ ಕೊಠಡಿ ಬಾಗಿಲು ಹೊಡೆದಿದ್ದಾಕಿದ್ದಾರೆ, ಮತ್ತು ಒಳಗಡೆದಂತಹ ಟೇಪ್ ರೆಕಾರ್ಡರ್ ಮತ್ತು ಟೈಪ್ರೈಟರ್ನ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಆ ಬಿಲ್ಡಿಂಗ್ ಕ್ಲೀನರ್ ಬಂದು ಹೇಳ್ತಾನೆ, ಸ್ವಾಮೀಜಿ ಈ ಥರ ಕಳ್ತನ ಆಗೋಯ್ತು ಅಂತ. ಅಲ್ಲಿ ಪ್ರಭುಪಾದರಿಗೆ ಗೊತ್ತಾಗುತ್ತೆ ಇವನೇ ಕಳ್ತನ ಮಾಡಿರೋದು ಅಂತ. ಆದರೆ ಪ್ರೂಫ್ ಯಾರೂ ಇಲ್ಲ, ಯಾಕಂದರೆ ಬೇರೆ ಯಾರೂ ಬರೋದಿಲ್ಲ, ಇದೇ ವ್ಯಕ್ತಿ ನೋಡ್ತಾ ಇರುವಂಥದ್ದು. ಪ್ರಭುಪಾದಲ್ಲಿ ಗಮನಿಸಿದರೆ ಏನು ಅಂತ ಹೇಳಿದ್ರೆ, ಜನರ ಹತ್ರ ದುಡ್ಡಿಲ್ಲ ಅಂತ ಕಳ್ಳತನ ಮಾಡ್ತಾ ಇಲ್ಲ, ಜನರ ಹತ್ರ ದುಡ್ಡಿದೆ. ಸರ್ಕಾರ ಹಾಗೆ ಉಚಿತವಾಗಿಯೂ ಕೂಡ ಯಾರಿಗೆಲ್ಲ ಕೆಲಸ ಇಲ್ಲ ಅಂತ ಹೇಳಿ ಕೆಲವಷ್ಟು ಒಂದು ದುಡ್ಡುಗಳು ಕೊಡ್ತಾಯಿತ್ತು. ದುಡ್ಡಿದ್ದರೂ ಕೂಡ ಕಳ್ಳತನ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅವರ ಗುಣ ಸರಿಯಿಲ್ಲ, ಕ್ಯಾರೆಕ್ಟರ್ ಸರಿಯಿಲ್ಲ. ಕ್ಯಾರೆಕ್ಟರ್ ಆಗಿರೋ ಕಾರಣ ದುಡ್ಡಿದ್ದರೂ ಕೂಡ ಕಳ್ಳತನ ಮಾಡುವಂತಹ ಜನ ಅವರು.
ಆದರೆ ಏನು ಮಾಡೋದು, ಬೇರೇನೋ ದಾರಿ ಇಲ್ಲದೆ ಅವರು ಹೇಳ್ತಾರೆ $157 ಅಷ್ಟು ಅದು ನಷ್ಟ. 2 ಟೇಪ್ ರೆಕಾರ್ಡರ್ ಮತ್ತು ಟೈಪ್ ರೈಟರ್ ಎಳೆದು ಕಳ್ಳತನ ಆಗಿರುವಂಥದ್ದು. ಸೊ ಮತ್ತು ಬೇರೆ ಬೇರೆ ಸ್ನೇಹಿತರನ್ನ ಕೇಳ್ತಾರೆ ಈ ಥರ ಆಗಿದೆ ಅಂತ ಹೇಳಿದಾಗ ಕೆಲವು ಜನ ಆಯಿತು ನಾವು ಇನ್ನೊಂದು ಹೊಸ ತಂದು ಕೊಡ್ತೀವಿ ಅಂತ ಹೇಳಿ ಸಹಾಯ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮತ್ತು ಪ್ರಭುಪಾದ ಯೋಚನೆ ಮಾಡ್ತಾರೆ, ನಾನು ಇಲ್ಲೇ ಇದ್ದರೆ ಈ ವ್ಯಕ್ತಿ ತಿರ್ಗಾ ಕಳ್ಳತನ ಮಾಡ್ಬೋದು, ತಿರ್ಗಾ ನಾನು ತಂದು ಇಲ್ಲಿರೋದು ಒಳ್ಳೆಯದಲ್ಲ, ಸೊ ಈ ಜಾಗ ಸರಿಯಿಲ್ಲ, ಮತ್ತು ಬೇರೆ ಎಲ್ಲಾದರೂ ಬದಲಾವಣೆ ಮಾಡಬೇಕು ಅಂತ ಹೇಳಿ ತಮ್ಮ ಬರ್ತಾಯಿದ್ದ ಹುಡುಗರಿಗೆ ಹೇಳ್ತಾರೆ ನನಗೆ ಅದು ಬೇರೆ ಜಾಗ ಹುಡುಕೊಡಿ ಅಂತ. ಅದರಲ್ಲಿ ಹಾರ್ವಿ ಅನ್ನೋಂಥವರು ಅವರು ಆರ್ಟಿಸ್ಟ್, ಪೇಂಟಿಂಗ್ ಮಾಡುವಂಥವ್ರು. ಸೊ ಅವ್ರು ಹೇಳಿದ್ರು ಆಯಿತು, ನಂದೊಂದು ಸಣ್ಣ ಸ್ಟುಡಿಯೋ ಇದೆ, ಸೊ ಇದೆಲ್ಲವೂ ಕೂಡ ಒಂದು ಬಾವರಿ ಅನ್ನುವಂತಹ ಜಾಗ. ಸೊ ಬಾವರಿ ಅಲ್ಲಿ ಅಮೇರಿಕಾದಲ್ಲಿ ಸ್ಲಮ್ ಏರಿಯಾ ಥರ, ಇಲ್ಲಿ ನೀವು ಸ್ಲಮ್ ಅಂತೀವಿ, ಸೊ ಎಲ್ಲ ಒಂದು ಓಣಿಗಳಿರುತ್ತೆ, ಎಲ್ಲ ಜನ ಹೆಂಗೆಂಗೋ ಇರ್ತಾರೆ, ಆ ರೀತಿ ಅಮೇರಿಕಾ ನ್ಯೂಯಾರ್ಕಲ್ಲಿ ಬಾವರಿ ಅಂತ ಹೇಳಿದ್ರೆ ಒಂದು ಸ್ಲಮ್ ಏರಿಯಾ. ಸೊ ಅಲ್ಲಿ ಸ್ಲಮ್ ಏರಿಯಾ ಜೊತೆಯಲ್ಲಿ ಯಾರೆಲ್ಲ ಈ ಥರ ಬೇರೆ ಕಡೆಯಿಂದ ಓಡಿ ಬಂದಿರ್ತಾರೆ, ಮತ್ತು ಯಾರ್ದು ದುಡ್ಡಿಲ್ಲ ಅಥವಾ ಸ್ವಲ್ಪ ಕಷ್ಟ ಇದೆ, ಮತ್ತು ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ಜಾಗದಿಂದ ಬಂದಿರ್ತಾರೆ ಇಲ್ಲಿ ಕೆಲಸಕ್ಕೋಸ್ಕರ, ಇಲ್ಲಿ ಕಡಿಮೆ ರೇಟಿಗೆ ರೂಮ್ಗಳು ಸಿಗ್ತಾಯಿತ್ತು, ಬಾಡಿಗೆಗೆ ಕಡಿಮೆ ರೇಟ್ ವೆಚ್ಚದಲ್ಲಿರುವಂಥ ರೂಮ್ಗಳು, ಸಣ್ಣ ಸಣ್ಣ ರೂಮ್ಗಳು ಇದೆಲ್ಲ ಇರ್ತಾಯಿತ್ತು. ಅದರಿಂದ ಕೆಲವು ಜನ ಮತ್ತು ಹಳೆಯ ಫ್ಯಾಕ್ಟ್ರಿಗಳು, ಆ ಫ್ಯಾಕ್ಟ್ರಿಗಳನ್ನೆಲ್ಲ ಲಾಡ್ಜ್ಗಳಾಗಿ ಪರಿವರ್ತನೆಗೊಳಿಸಿದ್ರು. ಆವಾಗೆಲ್ಲ ವರ್ಲ್ಡ್ ವಾರ್ ಆಗಿರೋ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿತ್ತು. ಸೊ ಅದನ್ನೆಲ್ಲ ಸಣ್ಣ ಸಣ್ಣ ರೂಮ್ಗಳಾಗಿ ಮಾಡಿ ಅದರಲ್ಲಿ ಹಲವು ಜನ ನಿವಾಸ ಮಾಡ್ತಾಯಿದ್ರು. ಸೊ ಹಾರ್ವಿ ಅನ್ನೋಂಥ ಒಂದು ಕೂಡ ಅಲ್ಲಿ ಒಂದು ಸ್ಟುಡಿಯೋ, ಒಂದು ಪೇಂಟಿಂಗ್ದು ಮಾಡಲಿಕ್ಕೆ ಒಂದು ರೂಮ್ ಮಾಡ್ಕೊಂಡಿದ್ದ. ಮತ್ತು ಅವನು ಅಂದ್ಕೊಂಡ ಇಲ್ಲಿ ನ್ಯೂಯಾರ್ಕಲ್ಲಿ ಅಷ್ಟು ನನಗೆ ಏನೂ ವ್ಯಾಪಾರ ಆಗ್ತಾಯಿಲ್ಲ, ನಾನು ಕ್ಯಾಲಿಫೋರ್ನಿಯಾಗೆ ಹೋಗ್ತೀನಿ, ಅದರಿಂದ ಹೋಗ್ತಾ ಹೆಂಗಿದ್ರು ರೂಮ್ ಇದೆ ಅದನ್ನು ನಾನು ಸ್ವಾಮೀಜಿಗೆ ಕೊಡ್ತೀನಿ ಅಂತ ಹೇಳಿ ಸ್ವಾಮೀಜಿಗೆ ಕೊಡ್ತಾರೆ. ಆದರೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಇನ್ನೊಬ್ಬ ಹುಡುಗ ಇರ್ತಾನೆ ಆ ರೂಮಲ್ಲಿ, ಡೇವಿಡ್ ಆ್ಯಲನ್ ಅಂತ. ಸೊ ಡೇವಿಡ್ ಆ್ಯಲನ್ ಜೊತೆ ನೀವು ಜೊತೆಗಿರಿ ಅಂತ ಹೇಳಿ ಅವರ ರೂಮ್ನ ಕೊಟ್ಬಿಡ್ತಾರೆ. ಪ್ರಭುಪಾದರು ಕೂಡ ಸರಿ ಪರವಾಗಿಲ್ಲ ಅಲ್ಲಿಗೆ ಶಿಫ್ಟ್ ಆಗಿಬಿಡ್ತಾರೆ, ಈ ಅಪಾರ್ಟ್ಮೆಂಟಿಂದ ಬಾವರಿಗೆ ಶಿಫ್ಟ್ ಆಗ್ತಾರೆ. ಸೊ ಅಲ್ಲಿ ಜನ ಹೇಳ್ತಾರೆ ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ಜಾಗ ಅಂತ ಹೇಳಿದ್ರೆ ಅದು ಬಾವರಿ. ಅಂತಹ ಜನ ಕುಡುಕರು, ಕಳ್ಳರು, ಅನೈತಿಕ ಸಂಬಂಧ, ಜೂಜಾಟ, ಮದ್ಯಪಾನ ಎಲ್ಲವೂ ಕೂಡ ಪೂರ್ಣವಾಗಿ ಅಲ್ಲಿ ಕಾಣ್ತಾ ಇತ್ತು. ಸೊ ಅಂತಹ ಒಂದು ಜನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಹಾಗೆ ಅನೇಕ ಜನ ಕುಡುಕರು ಅಲ್ಲಿ ಇಲ್ಲಿ ಮೋರಿಯಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ ಕುಡಿದ್ಬಿಟ್ಟು ಬೆಳಗಿನ ಜಾವನೆ. ಇನ್ನು ಅನೇಕ ಜನ ಡ್ರಗ್ಸ್ ತೊಗೊಂಡು ಹಾಗೆ ರಸ್ತೆಯಲ್ಲಿ ಉರುಳಾಡ್ತಾ ಇದ್ದಾರೆ. ಸೊ ಇಂತಹ ಒಂದು ಜಾಗ, ಸೊ ಇಂತಹ ಜಾಗದಲ್ಲಿ ಒಂದು ಸಣ್ಣ ಓಣಿ ಒಳಗಡೆ ಅಲ್ಲಿ 94 ಬಾವರಿ ಆ ರಸ್ತೆಯಲ್ಲಿ ಒಂದು 4 ಸ್ಟೋರಿ ಬಿಲ್ಡಿಂಗ್ ಇರುತ್ತೆ. ಅಲ್ಲಿ 3rd ಫ್ಲೋರ್ ಮತ್ತು 4th ಫ್ಲೋರ್. ಸೊ ಇದು ಇವರು ಡೇವಿಡ್ ಆ್ಯಲನ್ ಮತ್ತು ಪ್ರಭುಪಾದಲ್ಲಿ ನಿವಾಸ ಮಾಡ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ದೊಡ್ಡ ರೂಮ್ ಇದೆ, 100 ಅಡಿ ಮತ್ತು 25 ಅಡಿ. ಸೊ ಅದಷ್ಟು ಈ ಟೆಂಪಲ್ ಹಾಲ್ ಅಷ್ಟು ದೊಡ್ಡದು. ಮುಂಚೆ ಇದ್ದಿದ್ದು ಇನ್ನೂ ಸಣ್ಣ ಇತ್ತು. ಸೊ ಅಟ್ಲೀಸ್ಟ್ ಈ ಜಾಗದಲ್ಲಿ ಸ್ವಲ್ಪ ಜನ ಕೂತ್ಕೊಳ್ಳೋಕ್ಕೆ, ಪ್ರವಚನ ಕೊಡಲಿಕ್ಕೆ ಅನುಕೂಲ ಇದೆ ಅಂತ ಹೇಳಿ ಸ್ವಲ್ಪ ಖುಷಿ ಪಡ್ತಾರೆ. ಸೊ ವರ್ಣಿಸ್ತಾ ಇದ್ದಾರೆ ಹೇಗಿತ್ತು, 106 ಜನ ಎಲ್ಲ ಈ ಡ್ರಗ್ ಅಡಿಕ್ಟ್ಗಳು ಎಲ್ಲ ಕಡೆ ಇದ್ದಾರೆ. ಯಾವಾಗ ಎಲ್ಲಿ ಬರ್ತಾರೆ ಹೋಗ್ತಾರೆ ಗೊತ್ತಾಗಲ್ಲ, ಬರ್ತಾರೆ ಉರುಳ್ತಾ ಇರ್ತಾರೆ, ಬಾಗಿಲು ಮುಂದೆ ಉರುಳು ಬಿದ್ದಿರ್ತಾರೆ. ಸೊ ಇಂತಹ ಒಂದು ಸಮಯ ಪ್ರಭುಪಾದರು ಅಲ್ಲಿಗೆ ಹೋದರೂ ಕೂಡ ಅವ್ರು ಯೋಚನೆ ಮಾಡ್ತಿದ್ದಾರೆ ಈ ಜಾಗದಲ್ಲಿ ಒಂದು ಮಂದಿರ ಮಾಡಬೇಕು, ಪರವಾಗಿಲ್ಲ ಇಂಥ ಸ್ಥಾನ ಇದ್ದರೂ ಕೂಡ ಇಲ್ಲೊಂದು ಮಂದಿರ ಮಾಡೋಣ. ಸೊ ಪ್ರಭುಪಾದ ಯೋಚನೆ ಮಾಡ್ತಾರೆ, ನಂಗೆ ಯಾಕೆ ಗುರುಗಳು ಇಲ್ಲಿ ಕಳಿಸ್ತಾರೆ ಅಂದರೆ ಇಂತಹ ಬದ್ಧ ಜೀವಿಗಳಿದ್ದಾರೆ. ಅವ್ರನ್ನ ಕಂಡು ಅವರಿಗೆ ಅಸಹ್ಯ ಆಗ್ತಾ ಇರಲಿಲ್ಲ. ಅನ್ಕೋತ ಇದ್ಯಾಕೆ ಇಂಥ ಜಾಗ, ಅವ್ರು ಅಂದ್ಕೋತಾ ಇದ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಜನ, ಭಗವಂತನ ಆಸಕ್ತಿ ಇಲ್ಲದಿರೋ ಕಾರಣ ಇವರೆಷ್ಟು ಜನ ಒದ್ದಾಡ್ತಾ ಇದ್ದಾರೆ ಡ್ರಗ್ಸ್ ತೊಗೊಂಡು. ಸಂತೋಷ ಪಡಬೇಕು, ಅದು ಸಂತೋಷ ಭಕ್ತಿಯಲ್ಲಿದೆ. ಅವರಿಗೆ ಭಕ್ತಿ ಸಿಗದೆ ಎಲ್ಲೆಲ್ಲೋ ಹುಡುಕ್ತಾ ಇದ್ದಾರೆ, ಡ್ರಗ್ಸ್ ತೊಗೊಂಡು ಮತ್ತು ಅನೈತಿಕ ಸಂಬಂಧ ಎಲ್ಲ ಹುಡುಕ್ತಾ ಇದ್ದಾರೆ ಅಂಥೇಳಿ ಅವ್ರ ಮೇಲೆ ಅವ್ರಿಗೆ ಅನುಕಂಪ ಅನ್ನೋದು ಜಾಸ್ತಿ ಬರ್ತಾಯಿತ್ತು. ಹೀಗೆ ಪ್ರಭುಪಾದ ಯೋಚನೆ ಮಾಡ್ತಾಯಿದ್ರು, ಎಲ್ಲವೂ ಭಗವಂತನ ಮನೆ ಎಲ್ಲಿದೆ ಅದೆಲ್ಲವೂ ಕೂಡ ನನ್ನ ಮನೆ ಹಾಗೆ, ಅದರಿಂದ ಇಲ್ಲೇನು ತೊಂದರೆ ಇಲ್ಲ ಅಂತ ಹೇಳಿ ಆ ಡೇವಿಡ್ ಆ್ಯಲನ್ ಜೊತೆ ಅವರು ಕೂಡ ಸೇರಿಕೊಂಡು. ಡೇವಿಡ್ ಆ್ಯಲನ್ ಕೂಡ ಹೊಸ ಹುಡುಗ, ಬೇರೆ ಊರಿಂದ ಬಂದಿರ್ತಾನೆ, ವಿದ್ಯಾವಂತ, ಇಲ್ಲೊಂದು ಕೆಲಸ ಸಿಗುತ್ತೆ ಅಂತ ಬಂದಿದ್ದ. ಸೊ ಶುರುವಿನಲ್ಲಿ ತುಂಬ ಆಸಕ್ತಿ ಇದ್ದ, ಒಳ್ಳೆಯವನಾಗಿದ್ದ, ಏನೋ ಕೆಟ್ಟ ಗುಣಗಳಿರಲಿಲ್ಲ. ಮತ್ತು ಪ್ರಭುಪಾದರೆ ಅಡುಗೆ ಮಾಡ್ತಾಯಿದ್ರು, ಕೀರ್ತನೆ ಮಾಡ್ತಾಯಿದ್ರು, ಅವ್ನು ಕೂಡ ಅಡುಗೆ ಮಾಡಿ ಕಲಿಸ್ತಾ ಇದ್ರು.
ಮತ್ತು ಆ ಹುಡುಗನ ಕಂಡುಬಿಟ್ಟು ಅವ್ರು ಅಂದ್ಕೊಂಡ್ರು, ಬಹುಶಃ ಈ ಹುಡುಗ ಸ್ವಲ್ಪ ಆಸಕ್ತಿ ತೋರಿಸಿದ್ರೆ ಇವು ನನ್ನ ಮೊದಲ ಶಿಷ್ಯನಾಗ್ತಾನೆ ಇಲ್ಲಿ ಈ ಜಾಗದಲ್ಲಿ ಅಂತ ಹೇಳಿ ಅವರೊಂದು ರೀತಿ ಆಸೆ ಇಟ್ಕೋತಾಯಿದ್ರು. ಆದರೆ ಆ್ಯಲನ್ ದಿನಗಳು ಹೋಗ್ತಾ ಇದ್ದಾಗೆ ಅಸತ್ಸಂಗ, ಅಲ್ಲಿರುವಂಥ ಜನರ ಸಂಘ ಮಾಡಲಿಕ್ಕೆ ಅವರನ್ನು ನೋಡಿಬಿಟ್ಟು ಜೊತೆಗೆ ಅವನು ಸೇರ್ಕೋತಾ ಇದ್ದ. ಸ್ವಲ್ಪನೇ ಡ್ರಗ್ಸ್ ತೊಗೊಳಕ್ಕೆ ಅವನು ಶುರು ಮಾಡಿದ್ದ. ಅವರು ಪ್ರಭುಪಾದರು ಏನೂ ಜಾಸ್ತಿ ಬೈತಾ ಇರಲಿಲ್ಲ, ಏನೂ ಮಾಡ್ತಾಯಿಲ್ಲ. ಸಮಾಧಾನದಿಂದ ಭಕ್ತಿಯಲ್ಲಿ ತೊಡಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ತಮ್ಮ ಒಬ್ಬ ಭಕ್ತರಿಗೆ, ತಮ್ಮ ಸ್ನೇಹಿತರಿಗೆ ಭಾರತಕ್ಕೆ ಪತ್ರ ಬರೆದಿರ್ತಾರೆ, ಈ ರೀತಿ ನಾನು ಈಗ ಬೋವರಿಗೆ ಶಿಫ್ಟ್ ಆಗಿದ್ದೀನಿ, ಇಲ್ಲಿ ಜನ ಯಾವ ನಿಯಮಗಳು ಪಾಲನೆ ಮಾಡ್ತಾಯಿಲ್ಲ, ಎಲ್ಲ ನಿಯಮಗಳು ಮುರಿತಾ ಇರುವಂಥ ಜನ. ಟಾಯ್ಲೆಟ್ಗೆ ಹೋದರೂ ಕೂಡ ಅಲ್ಲಿ ನೀರು ತೊಳೆಯೋದಿಲ್ಲ, ಅವರು ಪೇಪರ್ ಯೂಸ್ ಮಾಡ್ತಾಯಿದ್ದಾರೆ. ಭಾರತದಲ್ಲಿ ಯಾರು ಪೇಪರ್ ಯೂಸ್ ಮಾಡ್ತಾ ಇರಲಿಲ್ಲ, ಇಲ್ಲಿ ಜನ ಪೇಪರ್. ಫಸ್ಟ್ ಟೈಮ್ ಪ್ರಭುಪಾದೆಲ್ಲ ನೋಡ್ತಾ ಇರೋದು, ಇಂತಿಂಥ ಜನ ಇದ್ದಾರೆ, ಸ್ನಾನ ಮಾಡೋದಿಲ್ಲ, ಎಲ್ಲೋ 3-4 ದಿವಸಕ್ಕೊಮ್ಮೆ ಸ್ನಾನ ಮಾಡ್ತಾರೆ, ಇಂಥ ಒಂದು ಜಾಗ ಇದೆ. ಆದರೆ ನನ್ನ ಜೊತೆ ಒಬ್ಬ ಹುಡುಗ ಇದ್ದಾನೆ, ಸ್ವಲ್ಪ ಅವನು ಬೇರೆಯವ್ರದಷ್ಟು ಕೆಟ್ಟದಿಲ್ಲ, ಸ್ವಲ್ಪ ಪರವಾಗಿಲ್ಲ, ಬಹುಶಃ ಮುಂದೆ ಅವನು ಭಕ್ತನಾಗಬಹುದು ಅನ್ನುವಂಥ ಆಸಕ್ತಿ ಇದೆ. ಮತ್ತು ಹೀಗೆ ಇನ್ನೂ ಕೆಲವು ಹುಡುಗರು ಬರ್ತಾ ಇದ್ದಾರೆ. ಅದು ರೆಗ್ಯುಲರಾಗಿ ಬರ್ತಾ ಇದ್ದಂಥವರು ಕಾರ್ಲ್ ಏರ್ಗನ್ ಅಂತ. ಸೊ ಅವರು 30 ವರ್ಷ ಮತ್ತು ಬುದ್ಧಿಸಮ್ ಮತ್ತು ಭಾರತೀಯ ಒಂದು ಧರ್ಮದ ಬಗ್ಗೆ ಅವರು ಅಧ್ಯಯನ ಮಾಡ್ತಾಯಿದ್ರು. ಅವರು ಕೂಡ ಆಸಕ್ತಿಯಿಂದ ಬಂದಿದ್ದಾರೆ ಪ್ರಭುಪಾದರನ್ನ ಭೇಟಿ ಆಗಲಿಕ್ಕೆ, ಯಾರೋ ಸ್ವಾಮೀಜಿಯಿಂದ ಏನೋ ತಿಳಿಯೋಣ ಅಂತ. ಸೊ ಬಂದಾಗ ಅವರು ಹೇಳ್ತಾರೆ, ನಾನು ಪ್ರಥಮವಾಗಿ ಪ್ರಭುಪಾದ ನೋಡೋಕ್ಕೆ ಬಂದಾಗ ರೂಮ್ ಮುಂದೆ ಹೋಗಿದ್ದೆ, ಅಲ್ಲಿ ಇಬ್ಬರು ಕುಡುಕರು ಅವರು ಬಾಗಿಲು ಮುಂದೆನೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಬಾಗಿಲು ತಟ್ಟಿ ಒಳಗೆ ಅದರಲ್ಲಿ ಒಬ್ಬ ಸತ್ತೇ ಹೋಗ್ಬಿಟ್ಟಿದ್ದ. ಹೀಗೆ ಅವ್ರು ಹೇಳ್ತಾಯಿದ್ರೆ, ಇದು ಕಾಮನಲ್ಲಿ ಜಾಸ್ತಿ ಡ್ರಗ್ಸ್ ತೊಗೊಂಡು ಒಂದೊಂದ್ಸಲ ಒಬ್ಬ ಸತ್ತೋಗ್ಬಿಡ್ತಾ ಇದ್ದ. ಮತ್ತೇನಿಲ್ಲ, ಅಲ್ಲಿ ಪೊಲೀಸಿಗೆ ಕರೀತಾಯಿದ್ರು, ಪೊಲೀಸ್ ತಂದು ಆ ಶವನ ಎತ್ತಿ ಎಲ್ಲೋ ಬಿಸಾಕ್ಬಿಡ್ತಾಯಿದ್ರು. ಸೊ ಹೀಗೆ ಜನ ಅಲ್ಲಿ ಎಷ್ಟು ಜನ ಇರ್ತಾಯಿದ್ರು, ಎಷ್ಟು ಜನ ಸಾಯ್ತಾಯಿದ್ರು, ಅದಕ್ಕೇನು ಲೆಕ್ಕನೇ ಇಲ್ಲ. ಈ ರೀತಿ ಪ್ರಾಣಿಗಳ ಹಾಗೆ, ಇವಾಗ ಹೆಂಗೆ ಕುರಿಗಳು, ಕೋಳಿಗಳು, ಯಾರು ಸಾಯ್ತಾರೋ ಯಾರು ಬದುಕ್ತಾರೋ ಏನಿಲ್ಲ, ಹಾಗೆ ಇಲ್ಲಿ ಜನ ಇರ್ತಾಯಿದ್ರು. ಆ ಮನುಷ್ಯ ಜನ್ಮಕ್ಕೆ ಒಂದು ಗೌರವನೂ ಇರ್ತಾ ಇರಲಿಲ್ಲ, ಒಂದು ಮಹತ್ವ ಅನ್ನೋದು ಆ ಜನರಿಗೆ ಗೊತ್ತಾಗ್ತಾಯಿಲ್ಲ. ಈ ರೀತಿ ಜನ ಅಲ್ಲಿದ್ದರು. ಅದ್ರ ಮಧ್ಯದಲ್ಲಿ ಪ್ರಭುಪಾದಿದ್ದಾರೆ. ಪ್ರವಚನಗಳು ಚೈತನ್ಯ ಮಹಾಪ್ರಭುಗಳೇ ಬಗ್ಗೆ ಪ್ರವಚನಗಳು ನೀಡ್ತಾ ಇದ್ದಾರೆ. ಇನ್ನು ಕೆಲವರು ನಮಗೆ ಸಂಸ್ಕೃತ ಭಾಷೆ ಕಲಿಬೇಕು ಅಂತ ಬರ್ತಾಯಿದ್ರು. ಸೊ ಪ್ರಭುಪಾದರ ಆಸಕ್ತಿ ತೋರಿಸಿ, ಆಯಿತು ಪರವಾಗಿಲ್ಲ ಅಂಥೇಳಿ ಕೆಲವು ಸಂಸ್ಕೃತ ಭಾಷೆಗಳನ್ನು ಕಲಿಸ್ಕೊಡ್ತಾಯಿದ್ರು. ಬರ್ತಾ ಇರೋ ಜನ ಕೆಲವು ದಿವಸ ಆಸಕ್ತಿ ತೋರಿಸ್ತಾಯಿದ್ರು, ಮತ್ತು ಪುನಃ ಅವರು ಬರ್ತಾ ಇರಲಿಲ್ಲ. ಇನ್ನೊಬ್ಬ ಬಂದ ಕ್ಯಾರೋಲ್ ಬೇಕರ್. ಇವರು ಹುಡುಗಿ ಆಗಿದ್ದರೂ ಕೂಡ ಅವಳಿಗೆ ಆಸಕ್ತಿ ಇತ್ತು. ಅಲ್ಲಿ ಅಮೇರಿಕಾದಲ್ಲಿ ಹುಡುಗ ಹುಡುಗಿ ಅಂತಹ ಒಂದು ಡಿಫ್ರೆನ್ಸ್ ಏನು ಇರ್ತಾ ಇರಲಿಲ್ಲ. ಎಲ್ರಿಗೂ ಸಮಾನತೆ ಅನ್ನುವಂಥ ಭಾವನೆ ನಡೀತಾ ಇತ್ತು. ಎಲ್ಲರೂ ವಿದ್ಯಾಭ್ಯಾಸ ಮಾಡ್ತಾಯಿದ್ರು, ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ರು, ತಮ್ಮ ಮನಸ್ಸಿಗೆ ಬಂದಾಗ ಇರ್ತಾಯಿದ್ರು. ಅವರು ಕೂಡ ಕೆಲವೊಮ್ಮೆ ಪ್ರಭುಪಾದರ ಜೊತೆ ತರಕಾರಿಗಳು ಖರೀದಿ ಮಾಡಲಿಕ್ಕೆ ಜೊತೆಲಿ ಸಹಾಯ ಮಾಡ್ತಾಯಿದ್ರು, ಚಪಾತಿ ಮಾಡ್ತಾಯಿದ್ರು, ಚಟ್ನಿಗಳು ಮಾಡಿಕೊಡ್ತಾಯಿದ್ರು. ಪ್ರತಿ ವಾರದಲ್ಲಿ ಸೋಮವಾರ, ಬುಧವಾರ, ಶುಕ್ರವಾರ 3 ದಿವಸ ಕ್ಲಾಸ್ ಆಗ್ತಾಯಿತ್ತು. ಸೊ ಅಗರಬತ್ತಿ ಹಚ್ತಾಯಿದ್ರು, ಎಲ್ಲರಿಗೂ ಮ್ಯಾಟ್ಗಳು ಇಡ್ತಾಯಿದ್ರು. ಸೊ ಜನ ಬಂದಾಗ ಅಲ್ಲಿ ಪ್ರಭುಪಾದರು ಅವ್ರ ಕೈಗೆ ಕರ್ತಾಲ್ ಕೊಟ್ಬಿಟ್ಟು, ಈ ರೀತಿ ಕರ್ತಾಲ್ ಹೊಡೀರಿ ಅಂತ ಹೇಳಿ ಅವರು ಕರ್ತಾಲ್ ಬಾರಿಸಿದ್ರು, ಹರೇ ಕೃಷ್ಣ ಮಂತ್ರ ಜಪಿಸ್ತಾಯಿದ್ರು. ಹೀಗೆ ಹಲವು ಜನ ಬರ್ತಾಯಿದ್ರು. ಮೈಕಲ್ ಗ್ರ್ಯಾಂಟ್ ಅನ್ನೊಬ್ಬ ಹುಡುಗ, ಅವನು 24 ವರ್ಷ, ಇಸ್ರೇಲ್, ಅವನು ಜೀವಿಶ್ ಕಮ್ಯುನಿಟಿ. ಅವನು ಪಿಯಾನೋ ಬಾರಿಸ್ತಾ ಇದ್ದ, ಚೆನ್ನಾಗಿ ಬಾರಿಸ್ತಾ ಇದ್ದ. ಅವನು ಬಂದಿದ್ದ ತನ್ನ ಗರ್ಲ್ ಫ್ರೆಂಡ್ ಜೊತೆ. ಸೊ ಪ್ರಭುಪಾದ ನೋಡಿದ ತಕ್ಷಣ ಅವರಿಬ್ಬರೂ ಕೂಡ ಏನೋ ಒಂದು ರೀತಿ ಆಕರ್ಷಣೆ, ಯಾರೋ ಸ್ವಾಮೀಜಿ ತುಂಬ ಅವ್ರೇನು ಮಾತು ಹೇಳ್ತಾ ಇದ್ದಾರೆ ಅದರಲ್ಲಿ ಸತ್ಯತೆ ಇದೆ ಅನಿಸುತ್ತೆ, ಇವರಿಂದ ನಾನು ಜ್ಞಾನ ಪಡ್ಕೋಬೇಕು. ಸೊ ಅದರಿಂದ ಹೀಗೆ ಬೇರೆ ಬೇರೆ ಜನ ಬರ್ತಾಯಿದ್ರು. ಅದೇ ಪ್ರಭುಪಾದ ಅವರನ್ನು ನೋಡಿದಾಗ ಅವರಲ್ಲಿ ತುಂಬ ಕ್ಲೀನ್ ಶೇವ್, ನೀಟಾಗಿ ಶೇವ್ ಮಾಡ್ಕೊಂಡಿದ್ದಾರೆ. ಎಲ್ಲ ಡ್ರಗ್ ಅಡಿಕ್ಟ್ಸ್ ಇಂಥ ಜನ ದಾಡಿ ಬಿಟ್ಕೊಂಡು ಕೂದಲು ಬಿಟ್ಕೊಂಡು ಎಲ್ಲ ಸುತ್ತಮುತ್ತ ಜನ ಇದ್ದರೂ ಕೂಡ ಆದರೆ ಪ್ರಭುಪಾದ ಹೇಗಿರ್ತಾಯಿದ್ರು, ನೀಟಾಗಿ ಶೇವಿಂಗ್, ವಯಸ್ಸಾಗಿದೆ ಆದರೆ ನೀಟಾಗಿ ಶೇವ್ ಮಾಡ್ಕೊಂಡಿರ್ತಾಯಿದ್ರು. ಬಟ್ಟೆಗಳು ಕೂಡ ಆ ಕಾವಿ ವಸ್ತ್ರ ಸ್ವಚ್ಛವಾಗಿರ್ತಾಯಿತ್ತು, ನೀಟಾಗಿ ಕಾಣಿಸ್ತಾಯಿತ್ತು, ಅಂದರೆ ಆಕರ್ಷಣೆ ಆಗ್ತಾಯಿತ್ತು. ಪ್ರಭುಪಾದ ಏನು ಮಾತಾಡ್ತಾಯಿದ್ರು ಅದು ಸ್ಪಷ್ಟವಾಗಿ ಪ್ರತಿಯೊಂದು ಅಕ್ಷರಗಳನ್ನು ಹೇಳ್ತಾಯಿದ್ರು. ಕೆಲವೊಮ್ಮೆ ಜನಕ್ಕೆ ಅರ್ಥ ಆಗ್ತಾ ಇರಲಿಲ್ಲ ಅವರ ಒಂದು ಭಾಷೆ, ಅದು ಆಂಗ್ಲ ಭಾಷೆ ಹೇಳಿದ್ರು ಕೂಡ ಇಲ್ಲಿ ಬೆಂಗಾಲಿ ಆ್ಯಕ್ಸೆಂಟ್, ಅಲ್ಲಿದ್ದು ಅಮೇರಿಕನ್ ಆ್ಯಕ್ಸೆಂಟ್ ಒಂಥರ ಬೇರೆ ಥರ ಇರ್ತಾಯಿತ್ತು. ಆದರೂ
ಆ ಒಂದು ಗಂಭೀರತೆಯನ್ನು ಜನ ಅರ್ಥ ಮಾಡ್ಕೋತಾ ಇದ್ರು. ನಾವೆಲ್ಲರೂ ಕೂಡ ಪವಿತ್ರವಾದ ಆತ್ಮಗಳು, ಕೃಷ್ಣ ಪ್ರಜ್ಞೆಯೇ ನಮ್ಮ ನಿಜವಾದಂತಹ ಪ್ರಜ್ಞೆ. ಸೊ ಯಾರು ಬೇಕಾದರೂ ಇದರಲ್ಲಿ ಪಾಲ್ಗೊಳ್ಬಹುದು. ಅರ್ಜುನ ಅವನು ಜಗಳ ಆಡಬೇಕು ಅಂತ ಆಸಕ್ತಿ ಇರಲಿಲ್ಲ, ಆದರೆ ಕೃಷ್ಣ ಹೇಳ್ದ ನೀನು ಯುದ್ಧ ಮಾಡಬೇಕು, ಇದು ಧರ್ಮದ ಯುದ್ಧ. ಸೊ ಇದೆಲ್ಲವೂ ಕೂಡ ಪ್ರಭುಪಾದರು ಹೋಲಿಕೆ ಮಾಡ್ತಾಯಿದ್ರು. ಇವತ್ತು ಕೂಡ ಯುದ್ಧ ಆಗ್ತಾ ಇದೆ, ಅಲ್ಲಿ ಅಮೇರಿಕ ಮತ್ತು ವಿಯೆಟ್ನಾಂ ಅಲ್ಲಿ ವಾರ್ ನಡೀತಾ ಇದೆ. ಸೊ ಇದು ಒಳ್ಳೆಯದಾ? ಇಲ್ಲ. ಈ ಯುದ್ಧ ಬೇರೆ, ಆವಾಗ ಯುದ್ಧ ಮಾಡಿದ್ದು ಬೇರೆ. ಇವಾಗ ಯುದ್ಧ ಅಮೇರಿಕ ಯಾಕೋಸ್ಕರ ನಡೀತಾ ಇದೆ? ಸ್ವಾರ್ಥತೆಗೋಸ್ಕರ, ಆಯಿಲ್ಗೋಸ್ಕರ, ತಾನೇ ಸ್ಟೇಷನ್ ತೋರಿಸ್ಕೊಳ್ಳೋಕ್ಕೋಸ್ಕರ. ಅದೇ ಆವಾಗ ನಡೀತಾ ಇದ್ದ ಅದಕ್ಕೋಸ್ಕರ ಅಲ್ಲ, ಅದು ಧರ್ಮಕ್ಕೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ ನಡೀತಂಥ ಯುದ್ಧ. ಸೊ ಹೀಗೆ ಪ್ರಸ್ತುತವಾದಂತಹ ಒಂದು ವಿಷಯಗಳಿಗೆ ಶಾಸ್ತ್ರದಿಂದ ಭಗವದ್ಗೀತೆ ಹೋಲಿಕೆ ಮಾಡ್ಕೊಳ್ತಾ ಅರ್ಥವನ್ನು ಹೇಳ್ತಾಯಿದ್ರು. ಆಗ ಜನರಿಗೆ ಒಂದು ರೀತಿ ಸರಿ ಇದೆ, ಸ್ವಾಮೀಜಿ ಏನು ಹೇಳ್ತಾರೆ ಸರಿ ಇದೆ ಅಂತ ಹೇಳಿ ಅವರು ಕೂಡ ಅನ್ನಿಸ್ತಾ ಇತ್ತು. ಮತ್ತು ಪ್ರಭುಪಾದ ಹೇಳ್ತಾಯಿದ್ರು, ಆಯಿತು ಕ್ಲಾಸ್ಗಳಲ್ಲಿ ನಾವು ಏನನ್ನು ಮಾಡಿದ್ರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು, ಕೃಷ್ಣ ತೃಪ್ತಿಗೋಸ್ಕರ ಮಾಡ್ಬೋದು. ನಾವೆಲ್ಲ ಊಟ ಮಾಡ್ತಾಯಿದ್ವಿ, ಆದರೆ ನೇರವಾಗಿ ಊಟ ಮಾಡಲಿಕ್ಕಿಂತ ಮುಂಚೆ ಕೃಷ್ಣನಿಗೆ ಅರ್ಪಣೆ ಮಾಡಿ ಅದನ್ನು ಊಟ ಮಾಡಿ. ಸೊ ಕೃಷ್ಣ ಅರ್ಪಣೆ ಮಾಡಿದ್ರೆ ಕೃಷ್ಣದೆಲ್ಲ ತಿಂದ್ಬಿಟ್ಟು ಖಾಲಿ ಪ್ಲೇಟ್ ಕೊಡೋದಿಲ್ಲ. ನಿಮ್ಮಲ್ಲಿ ಭಕ್ತಿರನ್ನು ಸ್ವೀಕಾರ ಮಾಡ್ತಾನೆ, ನಿಮ್ಗೆ ಪ್ರಸಾದ ಕೊಡ್ತಾನೆ. ಆ ಪ್ರಸಾದ ನೀವು ತಿಂದರೆ ನೀವು ಕೂಡ ಸುರಕ್ಷಿತವಾಗಿರ್ತೀರ, ಸಂತೋಷವಾಗಿರ್ತೀರ. ಸೊ ಅದರಿಂದ ನಿಮ್ಮಲ್ಲಿ ಏನೆಲ್ಲ ಕಲೆಗಳಿದೆ, ಅನೇಕರೆಲ್ಲ ಕೂಡ ನಾನಾ ರೀತಿ ವಾದ್ಯಗಳನ್ನು ನುಡಿಸ್ತಾಯಿದ್ರು, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್. ಸೊ ಪೇಂಟರ್ ಆರ್ಟಿಸ್ಟ್ಗಳ ಇರ್ತಾಯಿದ್ರು. ಅದರಿಂದ ನೀವೆಲ್ಲರೂ ಕೂಡ ನಿಮ್ಮ ಕಲೆಗಳನ್ನು ಹೇಗಾದರೂ ಮಾಡಿ ಕೃಷ್ಣ ಸೇವೆಗೋಸ್ಕರ ಉಪಯೋಗ ಮಾಡಿ. ಸಾವು, ಹುಟ್ಟು ಸಾವು ಇದೆಲ್ಲವೂ ಕೂಡ ಭ್ರಮೆ. ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ನಾನಾ ರೀತಿಯ ಪರಿವಾರಗಳು, ಸಂಬಂಧಗಳು, ಸ್ನೇಹಿತರು, ಸಮಾಜ ಮತ್ತು ಕೊನೆಯಲ್ಲಿ ಸಾವು, ಇದೆಲ್ಲವೂ ಕೂಡ ಒಂದು ಭ್ರಮೆ ಅಂತ ತುಂಬ ಧೈರ್ಯದಿಂದ ಪ್ರವಚನಗಳು ಕೊಡ್ತಾಯಿದ್ರು. ಪ್ರತಿನಿತ್ಯ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತಾ ತರಕಾರಿಗಳನ್ನು ತರುವಂಥದ್ದು. ಬೇರೆ ಬೇರೆ ಥರದ ಅಂಗಡಿಗಳು, ಅಲ್ಲಿ ಚೈನಾ ಟೌನ್ ಅಂತಿತ್ತು, ಅಲ್ಲಿ ಜನ ಹಂದಿ ಮಾಂಸ ಮಾರುವಂಥದ್ದು. ಸೊ ಒಂದೊಂದು ಕಡೆ ಒಂದೊಂದು ಥರ ವಾಕಿಂಗ್ ಹೋಗ್ತಾಯಿದ್ರು. ಇನ್ನೊಂದು ಕಡೆ ದಾರಿಯಲ್ಲಿ ಹೋಗಿದ್ರೆ ಅಲ್ಲಿ ಜನ ಶೂಟ್ ಮಾಡಿಬಿಡ್ತಾಯಿದ್ರು, ನನ್ನ ಮನೆ ಮುಂದೆ ಹೋಗ್ತೀಯಾ ಅಂಥೇಳಿ. ಸೊ ಇಂತಹ ಒಂದು ಜನರು ಕೂಡ ಸೊ ಕೆಲವು ಎಚ್ಚರಿಕೆ ಪ್ರಭುಪಾದ ಆ ಕಡೆ ಹೋಗಬೇಡಿ, ವಾಕಿಂಗ್ ಹೋಗಿ, ಆದರೆ ಅಂಥ ಕಡೆ ಹೋಗಬೇಡಿ ಅಂತ ಪ್ರಭುಪಾದ ಹೋಗ್ತಾ ಇರಲಿಲ್ಲ. ಸೊ ಒಂದು ದಿವಸ ಒಂದು ಪತ್ರ ಬರುತ್ತೆ ಭಾರತದಿಂದ. ಮುಕ್ತಿ ಅನ್ನೋಂಥ ಹುಡುಗ ಪತ್ರ ಬರೀತಾನೆ, ಸ್ವಾಮೀಜಿ ನಾನು ಬರ್ತೀನಿ, ಸಹಾಯ ಮಾಡ್ತೀನಿ ನಿಮಗೋಸ್ಕರ. ಆದರೆ ಅವನು ಇನ್ನೊಬ್ಬ ಅವರ ಗುರುಬಾಯಿಗಳ ಶಿಷ್ಯನಾಗಿರ್ತಾನೆ. ಪ್ರಭುಪಾದ ಹೇಳ್ತಾರೆ, ಆಯಿತು ಬಾ, ಪರವಾಗಿಲ್ಲ ಸಹಾಯ ಮಾಡಲಿಕ್ಕೆ. ಮತ್ತು ನಿಮ್ಮ ಗುರುಗಳನ್ನ ಕೇಳು, ಸ್ವಲ್ಪ ಹಣ ಕಳಿಸ್ಕೊಡ್ಲಿಕ್ಕೆ ನಾನು ಇಲ್ಲಿ ಕಷ್ಟಪಡ್ತಾ ಇದ್ದೀನಿ, ನಿಮ್ಮ ಗುರುಗಳ ಹತ್ರ ಸಾಕಷ್ಟು ಹಣ ಇದೆ, ಕೇಳ್ಕೊಂಬಾ ಅಂತ. ಮತ್ತು ಅವನು ಪತ್ರ ಬರೀತಾನೆ, ಇಲ್ಲ ನಾನು ಫಸ್ಟಲ್ಲಿ ಬರ್ತೀನಿ, ಬಂದಮೇಲೆ ಸಹಾಯ ಕೇಳ್ತೀನಿ. ಇಲ್ಲ ನೀನು ಆರ್ತಿತೆಲ್ಲ ಮಾಡೋಕ್ಕೆ ಹೋಗಬೇಡ, ಯಾಕೆ ಹಂಗೆ ಮಾಡಬೇಕು, ಗುರುಗಳನ್ನ ಕೇಳು, ಗುರುಗಳ ಹತ್ರ ಆದಷ್ಟು ದುಡ್ಡಿದೆ, ದೊಡ್ಡ ಮಠ ಮಾಡ್ಕೊಂಡು ಕೂತಿದ್ದಾರೆ ಅಲ್ಲಿ, ನಾನೇ ನನ್ನ ಸ್ವಂತಕ್ಕೋಸ್ಕರ ಮಾಡ್ತಾಯಿದ್ದೀನಾ, ಕೃಷ್ಣ ಭಕ್ತಿ ಪ್ರಚಾರ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ, ಇನ್ನು ಗುರುಗಳ ಆದೇಶ ಪಾಲನೆ ಮಾಡ್ಲಿಕ್ಕೆ ಮಾಡ್ತಾಯಿದ್ದೀನಿ, ಗುರುಗಳನ್ನ ಹೋಗಿ ಕೇಳು ಅಂತ. ಮತ್ತು ಮುಕ್ತಿ ಹೋಗಿ ತಮ್ಮ ಗುರುಗಳನ್ನ ಕೇಳ್ತಾನೆ, ಇರ್ತೀರಿ ಪ್ರಭುಪಾದ ಹತ್ರ ಹೋಗಬೇಕು ಅಂತಿದ್ದೀನಿ, ಸಹಾಯ ಮಾಡ್ತೀರಾ ಅಂತ. ಆದರೆ ಅವನು ಹಣ ಕಳ್ಸೋದು ಹೋಗಿ ಅವರು ಶಿಷ್ಯ ನೀನು ಹೋಗಬಾರ್ದು ಅಂತೇಳಿ ನಿಲ್ಲಿಸ್ಬಿಡ್ತಾರೆ. ನೀನು ಹೋಗೋದು ಬೇಕಾಗಿಲ್ಲ, ಯಾಕಲ್ಲಿ ಹೋಗಬೇಕು, ಅಲ್ಲೇನಾಗುತ್ತೋ ಗೊತ್ತಿಲ್ಲ, ಅಲ್ಲಿ ಒಬ್ಬನೇ ಹೋಗ್ಬಿಟ್ಟಿದ್ದಾನೆ ಅಲ್ಲಿ, ಮತ್ತು ಅದು ಮುಂದೆ ಸಫಲತೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಂದರೆ ನೀನು ಹೋಗಲು ಸಿಕ್ಕಾಕೋಬೇಡ ಅಂತ ಹೇಳಿ ಆ ಗುರುಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತು ಹಾಗೆ ಅವನು ಕೂಡ ಪತ್ರ ಬರೀತಾನೆ, ನನ್ನ ಗುರುಗಳನ್ನು ಬಿಡಲಿಲ್ಲ ಅಂತ. ಸೊ ಪ್ರಭುಪಾದ ಎಲ್ಲ ರೀತಿಯ ಪ್ರಯತ್ನ, ಹಣದ ಒಂದು ಸಹಾಯ ಆಗಲಿಲ್ಲ, ಕನಿಷ್ಠವಾಗಿ ಯಾರಾದರೂ ಜನರಾದರೂ ಕಳಿಸ್ಕೊಡಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸಹಾಯ ಸಿಗ್ತಾ ಇಲ್ಲ. ಹೀಗೆ ಪ್ರಭುಪಾದ ಒಬ್ಬಂಟಿಯಾಗಿ ಮತ್ತು ಇವಾಗ ಏನು ಮಾಡೋದು? ಸೊ ಸರ್ಕಾರದ ವ್ಯವಸ್ಥೆ, ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿನ ಸಾಯಿಸಿಬಿಟ್ರು. ಇಂದಿರಾ ಗಾಂಧಿ ಅವರ PA ಪತ್ರ ಬರೆದು ಫಾರಿನ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ನಮಗೆ ಇವಾಗ ಆಗೋದಿಲ್ಲ. ಸೊ ಎಲ್ಲ ರೀತಿಯ ಪ್ರಯತ್ನಗಳು ಭಾರತನ ಇನ್ನೂ ಸಿಗೋದಿಲ್ಲ. ಸೊ ಏನಿದ್ರು ನಾನು ಇಲ್ಲಿಂದನೇ ಏನಾದರೂ ಪ್ರಯತ್ನ ಮಾಡಬೇಕು. ಈ ರೀತಿ ಚಿಂತನೆಯಿಂದ ಅವರು ಇನ್ನೂ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಸಲ ಆಲೋಚನೆ ಮಾಡ್ತಾಯಿದ್ದಾರೆ, ಸೊ ಈ ಹುಡುಗ ಡೇವಿಡ್ ಏಲೆನ್, ಸೊ ನಾನು ಇನ್ನೂ ಚೆನ್ನಾಗಿ ಹೀಗೆ ಮುಂದುವರೆದ್ರೆ ನಾನು ಇನ್ನು ಭಾರತಕ್ಕೆ ಕರ್ಕೊಂಡು ಹೋಗ್ತೀನಿ, ವೃಂದಾವನ ತೋರಿಸ್ತೀನಿ, ಮತ್ತು ಅಲ್ಲಿರೋ ಜನಕ್ಕೂ ತೋರಿಸ್ತೀನಿ ಹೇಗೆ ಅಮೇರಿಕಾದಲ್ಲಿರೋಂಥ ಹುಡುಗರು ಕೂಡ ಭಕ್ತಿಗೆ ಹೆಂಗೆ ಮುಂದುವರಿತಾ ಇದ್ದಾರೆ ಅಂತ ತೋರಿಸ್ತೀನಿ. ಸೊ ಹೀಗೆಲ್ಲ ಅವರು ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಆದರೂ ಈ ಡೇವಿಡ್ ಏಲೆನ್ ದಿನೇ ದಿನೇ ಸ್ವಲ್ಪ ಡ್ರಗ್ ಅಡಿಕ್ಟ್ ಆಗ್ತಾ ಇದ್ದಾನೆ.
ಒಂದು ಡ್ರಗ್ ಕುಡ್ಕೊಂಬಂದ್ಬಿಡ್ತಾ ಇದ್ದ. ಹೀಗೆ ಒಂದು ದಿವಸ ಪ್ರಭುಪಾದರು ಕೂತ್ಕೊಂಡು ಏನೋ ಟೈಪಿಂಗ್ ಮಾಡ್ತಾ ಇರಬೇಕಾದ್ರೆ ಡೇವಿಡ್ ಡ್ರಗ್ಸು ತುಂಬ ಜಾಸ್ತಿ ತೊಗೊಂಡ್ಬಿಟ್ಟಿರ್ತಾನೆ. ಡ್ರಗ್ ಜಾಸ್ತಿ ತೊಗೊಂಡ್ಬಿಟ್ಟು ಮತ್ತು ರೂಮಿಗೆ ಬಂದು ಕೂಗಾಡ್ತಾನೆ, ಕಿರ್ಚಾಡ್ತಾನೆ, ಹೊಡೆದಾಡ್ತಾನೆ, ಪ್ರಭುಪಾದರಿಗೆ ಹೊಡಿಲಿಕ್ಕೆ ಹೋಗ್ಬಿಡ್ತಾನೆ. ಸೊ ಆ ಒಂದು ಸಮಯದಲ್ಲಿ ಪ್ರಭುಪಾದರು ಮತ್ತು ಆ ರೂಮಿಂದ ಬಿಟ್ಟು ಕೆಳಗೆ ಆಚೆ ಬಂದುಬಿಡ್ತಾರೆ. ಅವರು ವಾಪಸ್ ತಿರುಗಿ ಕೂಡ ನೋಡೋದಿಲ್ಲ, ನಾನು ಮತ್ತೆ ಪುನಃ ರೂಮ್ಗೆ ಹೋಗೋದಿಲ್ಲ ಅನ್ನೋ ಚಿಂತನೆಯಿಂದ ಕೆಳಗೆ ಬಂದುಬಿಡ್ತಾರೆ. ಯಾವ ಸಾಮಾನು ಕೂಡ ತೊಗೊಳ್ಳಿಲ್ಲ. ಸೊ ಮನಸ್ಸಲ್ಲಿ ಅಷ್ಟು ಅವರಿಗೆ ಬೇಜಾರಾಗೋಯ್ತು. ಎಂಥ ವ್ಯಕ್ತಿ ಮೇಲೆ ನೀನೇ ಆಸೆ ಪಟ್ಟಿದ್ದೆ, ಆ ವ್ಯಕ್ತಿನೇ ಹಿಂಗೆ ಮಾಡಿಬಿಟ್ನ ಅಂಥೇಳಿ ಏನು ಮಾಡೋದು, ಎಲ್ಲಿ ಹೋಗೋದು, ಯಾರ ಕಡೆ ಹೋಗೋದು, ಯಾರನ್ನು ಕೇಳೋದು, ಈಗ ಚಿಂತನೆಯಿಂದ ಕೆಳಗೆ ಬಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಕಡೆ ಹೋಗಲಿ, ವೃಂದಾವನಕ್ಕೆ ಹೋಗ್ಬಿಡ್ಲ. ಹೆಂಗಿದ್ರು ಶ್ರೀಮತಿ ಮೊರಾರ್ಜಿ ಅವರು ಫ್ರೀ ಟಿಕೆಟ್ ಕೊಟ್ಟಿದ್ದಾರೆ. ಸ್ವಾಮೀಜಿ ನಿಮ್ಗೆ ಯಾವಾಗ ಬೇಕು ವಾಪಸ್ ಬರ್ಬೋದು, ನೀವು ಬಂದು ನಮ್ಮ ಏಜೆಂಟಲ್ಲಿದ್ದಾರೆ, ಅವ್ರ ಹತ್ರ ಹೋದರೆ ಮುಂದೆ ಯಾವ ಶಿಪ್ ಬರ್ತೀನಿ ನಿಮ್ಮನ್ನು ವಾಪಸ್ ಕರ್ಕೊಂಬಂದುಬಿಡ್ತಾರೆ. ಸೊ ಹೀಗೆ ಅವ್ರ ಮನಸ್ಸಲ್ಲಿ ಆ ಕಡೆ ಈ ಕಡೆ ಹೋಗೋದ ಅನ್ನುವಂತಹ ಇದು. ಮತ್ತು ಎಷ್ಟು ಭಯಂಕರವಾಗಿ ಅವನು ಬೈದಿದ್ದ ಅಂತ ಹೇಳಿದ್ರೆ ಅವ್ರಿಗೆ ಒಂದು ರೀತಿ ತುಂಬ ದೊಡ್ಡ ಅವಮಾನ. 60 ವರ್ಷದಲ್ಲಿ ಇಂತಹ ಒಂದು ಇದು ಯಾವತ್ತೂ ಕೂಡ ಆಗಿರಲಿಲ್ಲ. ಅದರಿಂದ ಯೋಚನೆ ಮಾಡ್ತಾ ಇದ್ದಾಗೆ ಮತ್ತು ಅವರ ಮನಸ್ಸು ಶ್ರೀಲ ಭಕ್ತಿನಾಥ ಠಾಕೂರ್ ಅವರ ಒಂದು ಮಾತು ಮನಸ್ಸಿಗೆ ಮತ್ತೆ ಬರುತ್ತೆ. ಕಷ್ಟಗಳು ಬಂದೇ ಬರುತ್ತೆ. ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಕೃಷ್ಣನ ಮೇಲೆ ಅವಲಂಬಿತವಾಗಿರಬೇಕು. ಸೊ ಈ ಮಾತುಗಳು ಭಗವದ್ಗೀತೆಯ ಒಂದು ಶ್ಲೋಕಗಳು ಬರ್ತಾ ಇದೆ. ಮತ್ತು ಅವರು ಇನ್ನೊಬ್ಬ ಹುಡುಗ ಕಾರ್ಲ್ ಏರ್ಗನ್ಸ್ ಅವರಿಗೆ ಫೋನ್ ಮಾಡ್ತಾರೆ, ಈ ಥರ ನಾನು ಆಚೆ ಇದ್ದೀನಿ, ನನಗೆ ಎಲ್ಲೋ ಹೋಗ್ಬೇಕು ಗೊತ್ತಾಗ್ತಾಯಿಲ್ಲ, ನನಗೆ ಸ್ವಲ್ಪ ಸಹಾಯ ಮಾಡು ನನಗೆ ಅಂತ. ಮತ್ತು ಕಾರ್ಲ್ ಏರ್ಗನ್ಸ್ ಬರ್ತಾನೆ. ಅವನು ಬವರಿಯಲ್ಲೇ ಇರ್ತಾನೆ, ಆದರೆ ಸ್ವಲ್ಪ ಇನ್ನೊಂದು ರಸ್ತೆಯಲ್ಲಿ ಇರ್ತಾನೆ. ಇದು ಸ್ವಲ್ಪ ಜಾಸ್ತಿ ಡ್ರಗ್ ಅಡಿಕ್ಟ್ಸ್ ಇರುವಂಥದ್ದು. ಅದು ಸ್ವಲ್ಪ ಪರವಾಗಿಲ್ಲ, ಅವನ ಹೆಂಡತಿ ಜೊತೆ ಇದ್ದ, ಏವಾ ಅನ್ನುವಂಥ ಜೊತೆ. ಅದು ಕೂಡ ಬವರಿದೆ, ಸಣ್ಣ ರೂಮ್, ಅದು 2 ಫ್ಲೋರಲ್ಲಿ ಇರುತ್ತೆ. ಮತ್ತು ಕಾರ್ಲ್ ಏರ್ಗನ್ಸ್ ಅವನು ಆಫ್ರಿಕಾ ದೇಶದವನು, ಅವನ ಹೆಂಡತಿ ಅವಳು ಅಮೇರಿಕನವಳು. ಮತ್ತು ಯೋಚನೆ ಮಾಡ್ತಾರೆ, ಆಯಿತು ಸ್ವಾಮೀಜಿ ಮೇಲೆ ಆಸಕ್ತಿ ಇತ್ತು, ಮಾತುಗಳ ಮೇಲೆ ಆಸಕ್ತಿ ಅಂತ, ಆಯಿತು ಸ್ವಾಮೀಜಿ ನೀವು ನನ್ನ ಜೊತೆ ಬನ್ನಿ, ನನ್ನ ಜೊತೆ ಇರಿ, ನೀವು ಸುರಕ್ಷಿತವಾಗಿರ್ತೀರಾ ಅಂತ. ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಗೌರ್ನೆತ ಹಾಯ್ ಕಿ. ಅನಂತರ ಪ್ರಭುಪಾದರನ್ನ ಕರ್ಕೊಂಬರ್ತಾರೆ. ಮತ್ತು ನಂತರ ಏನಾಯಿತು ಅಂತೆಲ್ಲ ವಿಚಾರ ಮಾಡಿಕೊಂಡು, ಆಯಿತು ಅದೆಲ್ಲ ಸಾಮಾನುಗಳು ನಾನು ತೊಗೊಂಬರ್ತೀನಿ ಅಂತ ಹೇಳಿ ಕಾರ್ಲ್ ಏರ್ಗನ್ಸ್ ಎಲ್ಲ ಅವ್ರದ್ದು ಟೈಪ್ ರೈಟರು ಇನ್ನೆಲ್ಲ ಟೇಪ್ ರೆಕಾರ್ಡರ್ ಇತ್ತು, ಮತ್ತು ಸೂಟ್ ಕೇಸ್ ಇತ್ತು, ಅದನ್ನೆಲ್ಲ ವಾಪಸ್ ತೊಗೊಂಬರ್ತಾರೆ. ಅಷ್ಟೊತ್ತಿಗೆ ಆ ಡೇವಿಡ್ ಅಲೆನ್ದು ಆ ಡ್ರಗ್ ತೊಗೊಂಡಿದ್ದು ತಲೆಯಿಂದ ಅದು ಸ್ವಲ್ಪ ಇಳಿದಿರುತ್ತೆ. ಆದರೂ ಅವನಿಗೆ ಇನ್ನೂ ಒಂಥರ ಉರುಳಾಡ್ತಾನೆ ಇದ್ದಾನೆ ಅವನು. ಸೊ ನಂತರ ಕಾರ್ಲ್ ಏರ್ಗನ್ಸ್ ಈ ವ್ಯಕ್ತಿ ಜೊತೆ ನಾವು ಸ್ವಾಮೀಜಿನ ಇರೋದು ಒಳ್ಳೆಯದಲ್ಲ, ತಿರ್ಗಾವನು ಇನ್ನೇನಾದರೂ ಮಾಡಿಬಿಟ್ರೆ, ಆಕ್ರಮಣ ಮಾಡಿದ್ರೆ ಅಂತ ಹೇಳಿ, ಆಯಿತು ನಮ್ಮ ಜೊತೆ ಇರಿ ಅಂತ ಇರ್ತಾರೆ. ಸೊ ಆದರೆ ಇಲ್ಲಿ ನೋಡಿದಾಗ ಕಾರ್ಲ್ ಏರ್ಗನ್ಸ್ ಹೆಂಡತಿ ಏವಾಗೆ ಅವಳು ಒಂಥರ ಫೆಮಿನಿಸ್ಟ್ ಅಂತ ಹೇಳಿದ್ರೆ ಹೆಣ್ಣು ಗಂಡು ಇಬ್ಬರು ಸಮಾನ, ನಾವು ಯಾರಿಗೂ ತಲೆ ಬಾಗಿಸೋ ಅಂತ ಇಲ್ಲ, ಅಥವಾ ಅಂತಹ ಒಂದು ಮನಸ್ಥಿತಿ ಇರುವಂಥವಳು ಫೆಮಿನಿಸ್ಟ್ ಅವಳು. ಆದರೆ ಇಲ್ಲಿ ಸ್ವಾಮೀಜಿ ಪ್ರವಚನ ಮುಂಚೆನೇ ಕೇಳಿರ್ತಾಳೆ, ಪ್ರವಚನದಲ್ಲಿ ಇವರೆಲ್ಲ ಪ್ರಭುಪಾದ ಹೇಗೆ ನಾವೆಲ್ಲ ಬಗ್ಗೆ ನಡಿಬೇಕು, 4 ನಿಯಮಗಳು ಪಾಲನೆ ಮಾಡಬೇಕು, ಮತ್ತು ಸೆಕ್ಸ್ ಕೂಡ ಮಾಡಿದ್ರು ಕೂಡ ಕೇವಲ ಮಕ್ಕಳಿಗೋಸ್ಕರ ಮಾತ್ರ ಮಾಡಬೇಕು, ಇದೆಲ್ಲ ಕೂಡ ಪ್ರವಚನ ಕೇಳಿದ್ದು. ಅದು ಇದೆಲ್ಲ ಕಡೆ ಹಿಡಿಸ್ತಾ ಇರಲಿಲ್ಲ. ಅನ್ಕೊಂಡ್ರೆ ಸ್ವಾಮೀಜಿ ಯಾಕೆ ಇಲ್ಲಿ ಬಂದುಬಿಟ್ರು, ಇವ್ರ ಪ್ರವಚನಗಳ ಕೇಳ್ಕೊಂಡು ನಾನು ಹೆಂಗಿರೋದು. ಮತ್ತು ಅವಳು ಸಿಗರೇಟ್ ಕೂಡ ಸೇರ್ತಾ ಇದ್ದವಳು ಸೊ ಇದೆಲ್ಲ ಅಮೇರಿಕನ್ ಲೈಫ್ ಸ್ಟೈಲಲ್ಲಿ ಕಾಮನ್ ಆಗಿತ್ತು. ಮತ್ತು ಮನೆಯಲ್ಲಿ ನಾಯಿ ಇತ್ತು, ಬೆಕ್ಕುಗಳಿತ್ತು. ಸೊ ಪ್ರಭುಪಾದರಿಗೆ ಇದು ಕೂಡ ಎಲ್ಲ ಹಿಡಿಸ್ತಾ ಇರಲಿಲ್ಲ, ಮನೆಯೊಳಗಡೆ ನಾಯಿ ಬೆಕ್ಕು ಎಲ್ಲ. ಸೊ ಹೇಗೆ ಇದನ್ನು ಮಾಡೋದು. ಆದರೂ ಕಾರ್ಲ್ ಏರ್ಗನ್ಸ್ ತುಂಬ ಪ್ರೀತಿ ಇರೋ ಕಾರಣ ಪ್ರಭುಪಾದಲ್ಲಿ ಹೋಗಿರ್ತಾರೆ. ಅನಂತರ ಅಂತೂ ಸ್ವಲ್ಪ ಎದುರೆದುರು ಮಾತಾಡ್ತಾ ಇರ್ತಾರೆ ಸ್ವಾಮೀಜಿಗೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಮೈಕಲ್ ಗ್ರ್ಯಾಂಟ್ ಇರ್ತಾನೆ, ಹುಡುಗ, ಅವ್ನಿಗೆ ಹೇಳಿರ್ತಾರೆ, ಈ ಥರ ಈ ಸ್ವಾಮೀಜಿ ಬಂದು ನನ್ನ ಮನೇಲೆ ಹಾಕಿ ಬಂದಿದ್ದಾರೆ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ತಾಯಿದ್ದೀನಿ, ಇವರೇನು ಹಣ ಸಂಪಾದನೆ ಮಾಡೋದಿಲ್ಲ ಏನಿಲ್ಲ, ನಮ್ಮ ಮನೇಲಿ ಕೂತ್ಕೊಂಡು ಪ್ರವಚನ ಕೊಡ್ತಾರೆ ಅಂತ ಎಲ್ಲ ಕಂಪ್ಲೇಂಟ್ಗಳು ಹೇಳ್ತಾಯಿದ್ರು. ಪ್ರಭುಪಾದ ಅಂದ್ಕೊಂಡ್ರು, ಸರಿ ಪಾಪ ನಾನು ಯಾಕೆ ಇವ್ರಿಗೆ ಕಷ್ಟ ಕೊಡಬೇಕು, ಅವ್ರ ಗಂಡನಿಗೆ ಇಷ್ಟ ಇದೆ, ಹೆಂಡತಿಗೆ ಇಷ್ಟ ಇಲ್ಲ, ಮತ್ತು ಅವ್ರ ಪರಿವಾರ ಅವ್ರು ಹೆಂಗಾದರೂ ಇರಲಿ, ನಾನು ಇನ್ನೊಂದು ಕಡೆ ಹೋಗಿ ಇಲ್ಲಿದ್ದರೆ ಮತ್ತು ನನಗೂ ಕೂಡ ಏನು ಪ್ರಚಾರ ಮಾಡಲಿಕ್ಕೆ ಆಗೋದಿಲ್ಲ, ಮಂದಿರ ಮಾಡಬೇಕು, ಇಲ್ಲೂ ಕೂಡ ಮಂದಿರ ಮಾಡಲಿಕ್ಕೆ ಆಗಲ್ಲ, ಬೇರೆ ಇನ್ನೊಂದು ಕಡೆ ನೋಡೋಣ ಅಂತ ಹೇಳಿ ಇನ್ನೊಬ್ಬ ವ್ಯಕ್ತಿ ಮೈಕಲ್ ಗ್ರ್ಯಾಂಟ್ ಅವ್ರನ್ನ ಬೇಡ್ಕೋತಾರೆ. ಸೊ ಮೈಕಲ್ ಗ್ರ್ಯಾಂಟ್ ಹೇಳ್ತಾನೆ, ಆಯಿತು 1 ವಾರ ಟೈಮ್ ಕೊಡಿ ಸ್ವಾಮಿ, ಸ್ವಲ್ಪ ನಾನು ನೋಡ್ತೀನಿ, ಏನೊಂದು ವಿಚಾರ ಮಾಡ್ತೀನಿ ಅಂತ ಹೇಳಿ
ಅವರು ನ್ಯೂಸ್ ಪೇಪರೆಲ್ಲ ಚೆಕ್ ಮಾಡ್ತಾರೆ, ಎಲ್ಲಾದರೂ ಬಾಡಿಗೆಗೆ ಮನೆ ಸಿಗುತ್ತಾ ಅಂತ ಹೇಳಿ. ಅನಂತರ ಒಂದು ವಿಲೇಜ್ ವಾಯ್ಸ್ ಅಂತ ಪೇಪರಲ್ಲಿ ಹುಡುಕಿದಾಗ ಸೆಕೆಂಡ್ ಅವೆನ್ಯೂ ಅನ್ನುವಂತಹ ಒಂದು ರಸ್ತೆಯಲ್ಲಿ ಒಂದು ಸಣ್ಣ ಅಂಗಡಿ, ಅದು ಯಾರೋ ಖಾಲಿ ಮಾಡಿದರೆ, ಅಂಗಡಿ ಖಾಲಿ ಬಿದ್ದಿದೆ, ಅದು ಬಾಡಿಗೆಗೆ ಲಭ್ಯ ಆಗಿದೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಸುರಂತರವಾಗಿ ಮೈಕಲ್ ಗ್ರ್ಯಾಂಟ್ ಫೋನ್ ಮಾಡಿ ಹೇಳ್ತಾರೆ, ಸ್ವಾಮೀಜಿ ಈ ರೀತಿ ಒಂದು ಜಾಗ ಇದೆ, ನೀವು ಬಂದರೆ ಮತ್ತು ಅದನ್ನು ನೋಡೋಣ, ನಾವೆಲ್ಲ ನೋಡೋಣ ಅಂತ ಹೇಳಿ ಮೈಕಲ್ ಮುಂಚೆನೇ ಹೋಗಿರ್ತಾರೆ. ಆ ಅಂಗಡಿ ಮುಂದೆ ಅದೊಂದು ಸಣ್ಣ ಅಂಗಡಿ, ಅದರ ಮೇಲೆ ಒಂದು ಬೋರ್ಡ್ ಇರುತ್ತೆ, ಮ್ಯಾಚ್ಲೆಸ್ ಗಿಫ್ಟ್ ಅಂತ. ಮುಂಚೆ ಯಾವುದೋ ಅಂಗಡಿ ಇತ್ತು, ಅದೇ ಅವ್ನು ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ, ಬೋರ್ಡ್ ಮಾತ್ರ ಇದೆ ಮ್ಯಾಚ್ಲೆಸ್ ಗಿಫ್ಟ್ ಅಂತ. ಮತ್ತು ಈ ಕಡೆ ಕಾರ್ಲ್ ಶಿಲಾ ಪ್ರಭುಪಾದರನ್ನ ಸ್ವಾಮೀಜಿನ ಕರ್ಕೊಂಬಂದಿರ್ತಾರೆ. ಮತ್ತು ಅಲ್ಲಿರೋ ಒಬ್ಬ ಏಜೆಂಟ್ ಎಲ್ಲ ಮಾತಾಡ್ತಾರೆ, ಎಷ್ಟಾಗುತ್ತೆ ಇಲ್ಲಿ ಬಾಡಿಗೆ ಅಂತೆಲ್ಲ ನೋಡಿದಾಗ ಅದು ಮೇಯ್ನ್ ರೋಡಲ್ಲೇ ಇರುತ್ತೆ ರಸ್ತೆ. ಸ್ಟೋರ್ ಫ್ರಂಟ್ ಅಂತ ಹೇಳಿದ್ರೆ ಮೇಯ್ನ್ ರೋಡ್ಗೆ ಎದುರಾಗಿರುವಂಥದ್ದು. ಸೊ ಗ್ಲಾಸ್ ಇದು ಬಾಗಿಲುಗಳಿರುತ್ತೆ. ಆಯಿತು, ಇದಕ್ಕೆ $125 ಬಾಡಿಗೆ. ಆದರೆ ಅಲ್ಲಿ ರೂಮ್ ಅಂತ ಏನೂ ಇಲ್ಲ. ಸೊ ರೂಮ್ ಇರಲಿಕ್ಕೆ ಏನು ಮಾಡೋದು, ಹಿಂದ್ಗಡೆ ಇನ್ನೊಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲಿ 2ನೇ ಫ್ಲೋರಲ್ಲಿ ಒಂದು ಸಣ್ಣ ರೂಮ್ ಇದೆ, ಅದಕ್ಕೆ $71. ಸೊ $125 ಪ್ಲಸ್ $71 ಬಾಡಿಗೆಯಲ್ಲಿ ಸ್ವಾಮೀಜಿ ಅಲ್ಲಿ ರೂಮಲ್ಲಿ ಇರ್ಬೋದು, ಪ್ರವಚನ ಕೊಡಲಿಕ್ಕೆ ಇಲ್ಲಿ ಬಂದು ಪ್ರವಚನ ಕೊಡ್ಬೋದು ಅಂತೆಲ್ಲ ಫಿಕ್ಸ್ ಮಾಡ್ಕೋತಾರೆ. ಸೊ ಈ ಇಬ್ಬರು ಹುಡುಗರು ಆಯಿತು ನಾವು ಇದಕ್ಕೆಲ್ಲ ಸಹಾಯ ಮಾಡ್ತೀವಿ ಅಂತ ಮುಂದಾಗ್ತಾರೆ. ಈ ಮಂತ್ ಬಾಡಿಗೆ ಕೊಟ್ಟಿದ್ದಾರೆ, ಮುಂದಿನ ತಿಂಗಳು ಬಾಡಿಗೆಗೆ ಅದಕ್ಕೆಲ್ಲಿಂದ ದುಡ್ಡು ಬರುತ್ತೆ, ಅದು ಇನ್ನೂ ಕ್ವಶನ್ ಮಾರ್ಕ್ ಇದೆ. ಆದರೂ ಏನೋ ಭಗವಂತನ ಇಚ್ಛೆ, ಇದಾಯಿತು ಈಗ ಶಿಫ್ಟ್ ಆಗಬೇಕು ಅಂತ ಹೇಳಿ ಮತ್ತು ಎಲ್ಲ ಹುಡುಗರು ಸೇರಿಕೊಂಡು ಒಂದು 12 ಜನ ಹುಡುಗರೆಲ್ಲ ಬರ್ತಾರೆ. ಸ್ವಾಮೀಜಿ ಇದೆಲ್ಲ ಸೂಟ್ ಕೇಸು ಅದು ಇದೆಲ್ಲ ಎತ್ಕೊಂಡು ಹಿಂಗೆ ಆ ಮನೆಯಿಂದ ಅವ್ರ ಮನೆಯಿಂದ ಮನೆಯಿಂದ ಈ ಸ್ಟೋರ್ ಫ್ರಂಟ್ಗೆ ಎತ್ಕೊಂಡು ಬರ್ತಾ ಇರ್ತಾರೆ. ಸೊ ನಂತರ ಮ್ಯಾಚ್ಲೆಸ್ ಗಿಫ್ಟ್ ಅದರ ಓನರ್ ಇರ್ತಾರೆ, ಅವ್ರ ಹೆಸರು ಗಾರ್ಡಿನರ್ ಅಂತ. ಸೊ ಅವ್ರಿಗೆ ಪ್ರಭುಪಾದ್ ಭಾಗವತಂ ಮೊದಲ ಸ್ಕಂದವನ್ನು ಸೈನ್ ಮಾಡಿ ಅವ್ರಿಗೆ ಕೊಡ್ತಾರೆ. ಸೊ ಅವನು ಕೂಡ ಸ್ವಲ್ಪ ಆಸಕ್ತಿ, ಒಳ್ಳೆ ವ್ಯಕ್ತಿ ಅವನು ಅಂತಾನೆ, ಆಯಿತು ಸ್ವಾಮೀಜಿ ನೀವು ಈ ಪುಸ್ತಕ ಕೊಟ್ಟಿದ್ದೀರಾ, ನಾನು ನಿಮಗೋಸ್ಕರ ಪ್ರತಿ ತಿಂಗಳು ಒಂದು $2 ಕೊಡ್ತೀನಿ, ನಾನು ನೀವೇನಾದರೂ ಮುಂದೆ ಇಲ್ಲೇನಾದರೂ ಮಾಡಿದ್ರೆ ನಾನು ನಿಮ್ಮ ಇದಕ್ಕೋಸ್ಕರ $2 ನಾನು ನಿಮ್ಮ ಕಡೆಗೆ ಒಂದು ಮಂತ್ಲಿ ಡೊನೇಷನ್ ಕೊಡ್ತೀನಿ ಅಂತ ಹೇಳಿ ಅವನು ಮುಂದಾಗ್ತಾನೆ. ನಂತರ ಎಲ್ಲ ಸ್ವಲ್ಪ ರಿಪೇರ್ ಕೆಲಸಗಳಿರುತ್ತೆ, ಪೇಂಟ್ ಮಾಡೋದಿರುತ್ತೆ, ಎಲ್ಲ ಹುಡುಗರು ಸೇರಿಕೊಂಡು ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿ ಸೆಟ್ ಮಾಡಿ ಮತ್ತು ಒಳ್ಳೆಯ ಜಾಗವನ್ನು ನಿರ್ಮಾಣ ಮಾಡ್ತಾರೆ. ಸೊ ಹೀಗೆ ಈಗ ಒಂದು ಸ್ಥಾನ ರೆಡಿ ಆಗ್ತಾ ಇದೆ. ಸೊ ಎಲ್ಲಿ ಯಾವುದೇ ರೀತಿ ಏನೂ ಇರಲಿಲ್ಲ, ವಾಪಸ್ ಹೋಗಬೇಕು ಇದ್ದಂತಹ ಒಂದು ಚಿಂತನೆಯಿಂದ ಈಗ ಒಂದು ಬಾಡಿಗೆ ಸಣ್ಣ ಒಂದು ರೂಮ್ ಸಿಕ್ಕಿದೆ, ಅದು ಮೇನ್ ರಸ್ತೆಯಲ್ಲಿದೆ. ಹಾಗೂ ಇರಲಿಕ್ಕೆ ಒಂದು ಜಾಗ ಹಾಗೂ ಪ್ರವಚನ ಕೊಡಲಿಕ್ಕೆ ಒಂದು ಜಾಗ, ಇದೆಲ್ಲವೂ ಕೂಡ ವ್ಯವಸ್ಥೆ ಆಗಿದೆ. ಸೊ ನಂತರ ಆ ಒಂದು ಸ್ಥಳ ಹೇಗಿದೆ, ಸ್ಟೋರ್ ಫ್ರಂಟ್ ಮೈನ್ ರೋಡ್ ಎಲ್ಲ, ಅಲ್ಲಿ ಟ್ಯಾಕ್ಸಿಗಳು ಓಡಾಡ್ತಾ ಇರೋಂಥದ್ದು, ಟ್ಯಾಕ್ಸಿ ಸೌಂಡ್ ಬರ್ತಾ ಇದೆ. ಇದೆಲ್ಲ ಅಂಥ ದೊಡ್ಡ ಅಪಾರ್ಟ್ಮೆಂಟ್ ಅಂತ ಇಲ್ಲ, ಸಣ್ಣ ಸಣ್ಣ ಹಳೆ ಕಾಲದ್ದು ಒಂದು ರೀತಿಯ ಮನೆಗಳಿದೆ. ಮತ್ತು ಅಲ್ಲಿ ಎದುರುಗಡೆನೇ ಸಮಾಧಿ ಇದೆ. ಮತ್ತು ಟ್ರಾಫಿಕ್ ಯಾವಾಗಲೂ ಸೌಂಡು, ಕಾರ್ ಸೌಂಡು ಎಲ್ಲ ಬರ್ತಾ ಇದೆ. ಪ್ರಭುಪಾದರದಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿ ಒಂದು ಕೃಷ್ಣನ ಕ್ಯಾಲೆಂಡರ್ ತಂದಿರ್ತಾರೆ, ಬೃಂದಾವನದಿಂದ ಕೃಷ್ಣನ ಕ್ಯಾಲೆಂಡರ್ ನೇತಾಕಿರ್ತಾರೆ. ಮತ್ತು ಆ ಸ್ಥಾನ ಅಲ್ಲಿ ವ್ಯವಹರಿಸ್ತಾ ಇದ್ದರೆ, ಆ ಜಾಗ ಎಂಥದ್ದು ಅಂತ ಹೇಳಿದ್ರೆ, ಅದನ್ನು ಮುಂಚೆ ಸ್ಟೂಯಿವೆಸೆಂಟ್ ಮಾರ್ಷ್ ಅಂತ ಕರೀತಾಯಿದ್ರು. ಅಂದರೆ ಆ ಒಂದು 300 ವರ್ಷಗಳ ಹಿಂದೆ ಆ ಜಾಗದಲ್ಲಿ ಯಾರೆಲ್ಲ ಬೇರೆ ಬೇರೆ ದೇಶಗಳನ್ನ ಓಡ್ಬಿಡ್ತಾಯಿದ್ರು ಅವರೆಲ್ಲ ಬಂದಲ್ಲಿ ನಿವಾಸ ಮಾಡ್ತಾಯಿದ್ರು. ಸೊ ಐರಿಷ್ ಜನ ಇರ್ತಾಯಿದ್ರು, ಜರ್ಮನ್ಸ್, ಅಂತರ ಜೀವ್ಸ್ ಅಂತ, ಪ್ಯೂಟರಿಕೋ ಅಂತ, ನೀಗ್ರೋ. ಸೊ ಇವರೆಲ್ಲ ಬೇರೆ ಬೇರೆ ಥರದ ಜನ ಅಲ್ಲಿ ಬೇರೆ ಬೇರೆ ಸಮಯದಲ್ಲಿ ಇವತ್ತೇನಿಲ್ಲ ಕ್ಯಾಂಪ್ಗಳು ಅಂತ ಹೇಳ್ತಾರೆ. ಕ್ಯಾಂಪ್ ಅಂತ ಹೇಳಿದ್ರೇನು, ಬೇರೆ ಯಾವುದೋ ಊರಿಂದ ಅವರು ಆಶ್ರಯ ಪಡ್ಕೊಂಡು ಬಂದಿದ್ದಾರೆ, ರೆಫ್ಯೂಜಿ ಕ್ಯಾಂಪ್. ಸೊ ಇದು ರೆಫ್ಯೂಜಿ ಕ್ಯಾಂಪ್ ಥರ, ಅದು ರೆಫ್ಯೂಜೀಸ್ಗೋಸ್ಕರ ಇರುವಂಥದ್ದು. ಸೊ ರೆಫ್ಯೂಜೀಸ್ಗೆ ಏನಿಲ್ಲ, ಕೆಲಸ ಇಲ್ಲ, ಮತ್ತು ಏನೋ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡೋದು ಅಥವಾ ಇನ್ನೇನೋ ಮಾಡಿಕೊಂಡು, ಅಥವಾ ಸರ್ಕಾರ ಏನಾದರೂ ಕೊಟ್ಟರೆ ಆಧಾರದ ಮೇಲೆ ಅಲ್ಲಿ ಕೂತಿರ್ತಾರೆ. ಸೊ ಇಂತಹ ಒಂದು ಸ್ಥಾನ ಅದು. ಅದೇ ಕ್ರಮೇಣವಾಗಿ ಈಗ ನ್ಯೂಯಾರ್ಕ್ ಏನಾದರೆ ಬದಲಾಗ್ತಾ ಇತ್ತು, ಇನ್ನು ಬೇರೆ ಬುದ್ಧಿವಂತ ಜನರು ಕೂಡ ಇವಾಗ ಬರ್ತಾ ಇದ್ದಾರೆ ಕೆಲಸಕ್ಕೋಸ್ಕರ. ಮತ್ತು ನಾನಾ ರೀತಿಯ ಕಲೆಗಳಿರುವಂಥವರು ಅವರು ಕೂಡ ಬರ್ತಾ ಇದ್ದಾರೆ, ಇಲ್ಲೇನಾದರೂ ಸಾಧನೆ ಮಾಡಬೇಕು, ಬೆಳಿಬೇಕು ಅಂತ. ಇನ್ನೂ ಕೆಲವು ಜನ ಮಿಡಲ್ ಕ್ಲಾಸ್ ಜನ ಮನೆಯಲ್ಲಿ ತೊಂದರೆಗಳು, ಅಪ್ಪ ಅಮ್ಮಗೆ ಆಸಕ್ತಿ ಇಲ್ಲ, ದುಡ್ಡು ಅಂತ ಅವರು ಹೋಗ್ತಾ ಇದ್ದಾರೆ, ಪ್ರೀತಿ ತೋರಿಸ್ತಾ ಇಲ್ಲ, ಮಕ್ಕಳಿಗೋಸ್ಕರ ಮಾತಾಡ್ತಾ ಇಲ್ಲ, ಎಲ್ಲ ವಿಶ್ವಯುದ್ಧ ಆಗ್ತಾ ಇರೋ ಕಾರಣ
ಈ ಸರ್ಕಾರ ನಾವೇ ದೊಡ್ಡ ತೋರಿಸ್ಕೋಬೇಕು ಅಂಥೇಳಿ ಬೇರೆ ದೇಶಗಳ ಮೇಲೆ ಹಲ್ಲೆ ಮಾಡ್ತಾ ಇದೆ. ಇದರಿಂದ ಜನಕ್ಕೆ ಬೇಸತ್ತು ಹೋಗ್ಬಿಡ್ತೀವಿ, ಸರ್ಕಾರ ಮೇಲೆ ನಂಬಿಕೆ ಅನ್ನೋದು ಹೋಗ್ಬಿಟ್ಟಿತ್ತು. ಅವ್ರಿಗೆ ಗೊತ್ತಾಗ್ತದೆ ಅಮೆರಿಕ ಸರ್ಕಾರ ಸರಿ ಇಲ್ಲ, ಇದು ನಾಶ ಮಾಡುವಂಥ ಸರ್ಕಾರ ಅಂತ ಹೇಳಿ ಆ ಯುವಕರಿಗೆ ಏನಾಗ್ತಾಯಿತ್ತು, ಇಂತಹ ಕ್ರೂರಿಯಾದ ಸರ್ಕಾರ ವಿರೋಧಿಸಬೇಕು. ಆ ರೀತಿ ಯಾರೆಲ್ಲ ಯುವಕರು ಅಲ್ಲಿ ಸೇರಿಬಿಟ್ಟು ವಿರೋಧ ಮಾಡ್ತಾಯಿದ್ರು, ಸ್ಟ್ರೈಕ್ಗಳು ಮಾಡುವಂಥದ್ದು. ಸೊ ಇಂಥ ಜನ ಅಲ್ಲಿ ಬಂದು ಅಲ್ಲಿ ಸೇರ್ತಾ ಇದ್ದಾರೆ. ಹಾಗೂ ಆ ಸರ್ಕಾರ ಅವರಿಗೆ ಹಿಪ್ಪೀಸ್ ಅಂತ ಕರೀತಾಯಿದ್ರು. ಸೊ ಹಿಪ್ಪೀಸ್ ಎಲ್ಲ ಒಂದು ಒಳ್ಳೆಯ ಮನೆತನದಿಂದ ಬರ್ತಾ ಇರುವಂಥವರು, ಆದರೆ ವಿರೋಧ ಮಾಡ್ತಾ ಇರುವಂಥ ಜನ. ಯಾವುದೇ ನಿಯಮಗಳನ್ನ ಪಾಲನೆ ಮಾಡಲ್ಲ, ಮತ್ತು ಸರ್ಕಾರ ವಿರೋಧವಾಗಿ ನಿಂತಿರುವಂಥ ಉದ್ದುದ್ದ ಕೂದಲ ಬಿಟ್ಕೊಂಡಿರುವಂಥದ್ದು, ಡ್ರಗ್ಸ್ ತೊಗೊಳ್ಳುವಂಥದ್ದು, ಮತ್ತು ಅವರಿಗೆ ಪ್ರೀತಿ ಬೇಕು, ಮತ್ತು ಭಗವಂತ ಯಾರು ಅಂತ ಗೊತ್ತಿಲ್ಲ, ಆ ಭಗವಂತನ ಹುಡುಕ್ತಾ ಇದ್ದಾರೆ. ಅಲ್ಲಿ ಚರ್ಚಲ್ಲಿ ಯಾರು ಪ್ರವಚನ ಕೊಡಲಿಕ್ಕೆ ಅಥವಾ ಭಗವಂತನ ಬಗ್ಗೆ ಹೇಳುವಂಥವ್ರು ಯಾರೂ ಇಲ್ಲ ಅಲ್ಲಿ ಚರ್ಚಲ್ಲಿ. ಅದರಿಂದ ಇವರು ತಮ್ಮ ಪಾಡಿಗೆ ಅದು ಪುಸ್ತಕಗಳು ಓದೋದು. ಆ ಸಮಯದಲ್ಲಿ ಜಾಸ್ತಿ ಬುದ್ಧಿಸಮ್ ಇರ್ತಾಯಿತ್ತು, ಜನರು ಬುದ್ಧಿಸಮ್ ಓದ್ತಾಯಿದ್ರು. ಕೆಲವು ಜನ ಭಾರತಕ್ಕೆ ಬಂದು ಹೋಗ್ತಾಯಿದ್ರು, ಇಲ್ಲೇನಿದೆ ಅಂತ ತಿಳ್ಕೊಳ್ಳೋಕ್ಕೆ ಚೈನಾಗೆ ಹೋಗ್ತಾಯಿದ್ರು. ಸೊ ಇಂತಹ ಒಂದು ಜನ ಅಲ್ಲಿ ಬಂದಿರ್ತಾಯಿದ್ರು. ಸೊ 1966 ಈ ಸಮಯ. ಸೊ ಪ್ರಭುಪಾದರು ಅಲ್ಲಿ 2nd ಅವೆನ್ಯೂ ಸ್ಟೋರ್ ಫ್ರಂಟ್ಗೆ ಅಲ್ಲಿ ಹೋಗಿದ್ದಾರೆ. ಸೊ ಈ ಜನರ ಮಧ್ಯದಲ್ಲಿ ಪ್ರಭುಪಾದರು ನೋಡ್ತಾ ಇದ್ದಾರೆ ಎಲ್ಲ ಯುವಕರು ಹೇಗೆ ಎಲ್ಲ ಡ್ರಗ್ ಅಡಿಕ್ಟ್ಗಳ ಜೊತೆ ಶಾಸ್ತ್ರಗಳನ್ನು ಪಠಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬುದ್ಧಿವಂತರಿದ್ದಾರೆ, ಆದರೆ ಯಾರೂ ಕೂಡ ಮಾರ್ಗದರ್ಶನ ಕೊಡಲಿಕ್ಕೆ ಯಾರೂ ಇಲ್ಲ ಅಂತ ಹೇಳ್ತಾ ಅಂಥ ಯುವಕರನ್ನೆಲ್ಲ ಅವರು ಕರೆಸ್ಕೊತಾ ಇದ್ರು. ಸೊ ಇದೆಲ್ಲ ಸ್ವಲ್ಪ ಜನ ಹುಡುಗರಿದ್ದರು. ಸೊ ಅವ್ರಿಗೆ ಹೇಳಿಬಿಟ್ಟು ಆಯಿತು, ಸ್ವಲ್ಪ ಪಾಂಪ್ಲೆಟ್ಗಳು ವಿತರಣೆ ಮಾಡಿ, ಹೊಸ ಜಾಗ ಶಿಫ್ಟ್ ಆಗಿದ್ದೀವಿ. ಮುಂಚೆ ಅಲ್ಲಿ ಬೌವರೇಲಿ ಇತ್ತು, ಆ ಜಾಗದಿಂದ ಮತ್ತು ಕಾಲ್ ಮನೆಗೆ ಹೋಯಿತು. ಕಾಲ್ ಮನೆಯಿಂದ ಈಗ ಸ್ಟೋರ್ ಫ್ರಂಟ್ ಬಂದು ಸ್ವಲ್ಪ ಪಾಂಪ್ಲೆಟ್ಸ್ಗಳೆಲ್ಲ ಪ್ರಿಂಟ್ ಮಾಡಿಸಿ ನಿಮ್ಗೆ ಗೊತ್ತಿರೋರ್ಗೆ ವಿತರಣೆ ಮಾಡಿ, ಮತ್ತು ಆ ಕನ್ನಡಿ ಮೇಲೆ ಒಂದು ದೊಡ್ಡ ಪೇಂಟಿಂಗ್ ಹಾಕಿದ್ರು. ಕಾಲ್ ಪೇಂಟಿಂಗ್ ಮಾಡಿದ್ದ ಚೈತನ್ಯ ಮಹಾಪ್ರಭುಗಳದ್ದು ಪೇಂಟಿಂಗ್ ಇತ್ತು. ಆನಂತರ ಪ್ರಭುಪಾದ ಹೇಳಿದರು, ಯಾರಾದರೂ ಸ್ವಲ್ಪ ಆಸಕ್ತಿ ತೋರಿಸಿದ್ರು ಕೂಡ ಹುಡುಗರು ಆಯಿತು ಸ್ವಲ್ಪ ಬಾಡಿಗೆ ಕೊಟ್ಟು ನೀವು ಇರ್ಬೋದು ಅಂತ ಕೂಡ ಅವಕಾಶ ಕೊಟ್ಟಿದ್ರು. ಅದಕ್ಕೆ ಕೆಲವರು ಬಾಡಿಗೆ ಕೊಡಲಿಕ್ಕೂ ಏನೂ ಇರಲಿಲ್ಲ. ಆಯಿತು ನಾವು ಪ್ರಚಾರ ಮಾಡೋಕ್ಕಾದ್ರೂ ಸಹಾಯ ಮಾಡಿ ಅಂತ ಹುಡುಗರಿಗೆ ಅಲ್ಲೇ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದರು. ನಂತರ ಹವಾರ್ಡ್ ಅನ್ನೋವಂಥ ವ್ಯಕ್ತಿ ಅವನು ಬಂದು ನೋಡ್ತಾನೆ, ಇಲ್ಲಿ ಪ್ರಭುಪಾದರಲ್ಲಿ ಕಾಣ್ತಾ ಇದ್ದಾರೆ. ನೋಡಿ ಅವ್ರಿಗೂ ಕೂಡ ಆಕ್ಷಣೆ ಆಗುತ್ತೆ. ಮಾತಾಡ್ತಾರೆ, ನೀವು ಭಾರತದಿಂದ ಬಂದಿದ್ದೀರದ? ಹೌದು, ನಾನು ಭಾರತದಿಂದ ಬಂದಿರೋದು, ಹಾಗೂ ನಾನು ಇಲ್ಲಿ ಪ್ರತಿ ವಾರ ಇಲ್ಲಿ ಪ್ರವಚನ ಕೊಡ್ತೀನಿ, ಬನ್ನಿ ಅಂತ. ಮತ್ತು ಹವಾರ್ಡ್ಗೆ ತುಂಬ ಆಸಕ್ತಿ ಆಗುತ್ತೆ. ಅವನು ಹುಡುಕ್ತಾ ಇದ್ದ ಈ ಭಾರತೀಯ ಸಂಸ್ಕೃತಿ ಬಗ್ಗೆ ತಿಳ್ಕೊಬೇಕು. ಭಾರತಕ್ಕೆ ಬಂದು ಹೋಗಿದ್ದ, ಅವನು ಅವ್ನ ಫ್ರೆಂಡ್ ಬಂದು ಹೋಗಿದ್ದರು. ಮತ್ತು ಅಲ್ಲೇನೋ ಅಷ್ಟು ಗೊತ್ತಾಗಿಲ್ಲ, ಸುಮ್ಮನೆ ನೋಡಿಕೊಂಡು ಅಂತ ಹೋಗಿದ್ದರು. ಈಗ ಯಾರೋ ಸ್ವಾಮೀಜಿನೇ ಭಾರತ ಅಷ್ಟು ಜಾಸ್ತಿಯಿಂದ ವಿಷಯಗಳು ತಿಳಿಬಹುದು ಅಂತ ಹೇಳಿ ಅವನು ಹೋಗಿ ತನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾನೆ, ಈ ರೀತಿ ಸ್ವಲ್ಪ ಸ್ವಾಮೀಜಿ ಬಂದಿದ್ದಾರೆ, ಈ ಥರ ಪ್ರವಚನ ಕೊಡ್ತಾರೆ, ನಾವೆಲ್ಲ ಹೋಗೋಣ ಅಂತ. ಸೊ ಅವರೆಲ್ಲ ಬುದ್ಧಿವಂತರು. ಅವರೆಲ್ಲ ಹವಾರ್ಡ್ ಅನ್ನೋಂಥವರು ಇಂಗ್ಲೀಷ್ ಟ್ರೈನರ್, ದೊಡ್ಡ ಯೂನಿವರ್ಸಿಟಿಯಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ರು. ಮತ್ತು ಅವನ ಸ್ನೇಹಿತ ಕೀತ್ 29 ವರ್ಷ, ಅವನೊಬ್ಬ ಬ್ಯಾಪ್ಟಿಸ್ಟ್ ಅವ್ರ ಮಗ, ಚರ್ಚ್ ಫಾದರ್ದು ಮಗ, ಅವನು PhD ಮಾಡ್ತಾಯಿದ್ದ. ಮತ್ತು ಇನ್ನೊಬ್ಬ ವ್ಯಾಲಿ ಅಂತ 30 ವರ್ಷ, ಅವರು ರೇಡಿಯೋ ಇಂಜಿನಿಯರ್ ಆರ್ಮಿಯಲ್ಲಿ ಆಗಿದ್ದಂಥವ್ರು. ಎಲ್ಲ ಯುವಕರೇ, 25 ವರ್ಷ 30 ವರ್ಷ, ಬುದ್ಧಿವಂತರು. ಆದರೆ ಎಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ಟು ಡ್ರಗ್ಸ್ ತೊಗೊಂಡು ಅವರು ಏನೋ ಒಂದು ರೀತಿ ಮದದಲ್ಲಿ ಭಗವಂತ ಇದು ಅಂತ ಹೇಳಿ ಅದೆಲ್ಲ ಚಿಂತನೆ ಮಾಡ್ತಾ ಇದ್ದಂಥವ್ರು. ಆದರೆ ಈಗ ಸ್ವಾಮೀಜಿ ಬಂದಾಗ ಭೇಟಿ ಆಗಬೇಕು ಅಂತೆಲ್ಲ ಅವರೆಲ್ಲ ಬರ್ತಾ ಇದ್ದಾರೆ. ಅನಂತರ ಪ್ರಭುಪಾದರು ಪ್ರವಚನಗಳು ಕೊಡ್ತಾ ಇದ್ದಾರೆ. ಕರೆದಾಗ ಎಲ್ಲರೂ ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಿ ಕೀರ್ತನೆ ಮಾಡಿದಾಗ ಅನೇಕರಿಗೆ ಖುಷಿಯಾಗತ್ತೆ. ಆ ಶಬ್ದ, ಕರ್ತಲ ಶಬ್ದ ಕೇಳ್ತಾ ಇದ್ದಾಗೆ ಕೆಲವು ಜನ ಪಿಯಾನೋ ತಂದಿದ್ರು, ಗಿಟಾರ್ ತಂದಿದ್ರು, ಅವರು ಕೂಡ ಜೊತೆಯಲ್ಲಿ ಏನೊಂದು ಹಾಡ್ತಾಯಿದ್ರು. ನಂತರ ಅರ್ಧ ಗಂಟೆ ಹಾಡು, ಎಲ್ರಿಗೂ ಖುಷಿ ಆಯಿತು. ನಂತರ ಪ್ರಭುಪಾದ್ ಆಯಿತು ಈಗ ಭಗವದ್ಗೀತೆಯ ಪ್ರವಚನ ಶುರು ಮಾಡ್ತೀನಿ ಅಂತ ಹೋದಾಗ ಕೆಲವು ಜನ ಎದ್ಬಿಟ್ಟು ಓಡೋಗ್ಬಿಟ್ರು. ಆಯಿತು ನಮ್ಮದು ಭಜನೆ ಮ್ಯೂಸಿಕ್ ಒಂದು ಬೇಕಿತ್ತು, ಮ್ಯೂಸಿಕ್ ಆಯಿತು, ಇವಾಗ ಕ್ಲಾಸ್ ಯಾರು ಕೇಳ್ತಾರೆ ಅಂಥೇಳಿ ಕೆಲವು ಜನ ಬಿಟ್ಟು ಹೋದರು. ಆದರೆ ಇನ್ನೂ ಅನೇಕ ಜನ ಕೂತಿದ್ರು. ಸೊ ಅಷ್ಟು ಜನ ಪರವಾಗಿಲ್ಲ, ಮುಂಚೆ ಇದ್ದಕ್ಕಿಂತ ಜಾಸ್ತಿ ಜನನೇ ಬಂದಿದ್ದಾರೆ. ಕೇಳೋಕ್ಕಾದ್ರೂ ಕೂತಿದ್ದಾರಾ ಅಂತ ಹೇಳಿ ಅಲ್ಲಿ ಕೂತಿದ್ದಾರೆ. ಆಚೆಯಲ್ಲಿ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಕೂಗಾಡ್ತಾ ಇದ್ದಾರೆ. ಅಲ್ಲಿ ಕಾರ್ಗಳ ಶಬ್ದ, ನಾಯಿಗಳು ಬೊಗಳ್ತಾ ಇದ್ದಾರೆ. ಸೊ ಇದ್ರ ಮಧ್ಯದಲ್ಲಿ ಇವ್ರಿಗೆ ಕೀತಿದ್ದಾರೆ. ಸೊ ಪ್ರಭುಪಾದ ಪ್ರವಚನ ಶುರು ಮಾಡಿದ್ರು. ಭಗವದ್ಗೀತೆಯ 2ನೇ ಅಧ್ಯಾಯ ವರ್ಣಿಸ್ತಾ ಹೇಳ್ತಾ ಇದ್ದಾರೆ. ಸೊ ನೋಡಿ, ಅಲ್ಲಿ ರಸ್ತೆಯಲ್ಲಿ ನಮಗೆ ಕಾರ್ ಕಾಣ್ತಾ ಇದೆ. ಕಾರಿಗೆ ಹೊತ್ತು ಕಾರನ್ನ ನೋಡಿದ್ವಿ. ಆದರೆ ಆ ಕಾರ್ ಎಲ್ಲಿಂದ ಶುರುವಾಯಿತು, ಎಲ್ಲಿಗೆ ಹೋಗ್ತಾ ಇದೆ ಅದು ನಮಗೆ ಗೊತ್ತಿಲ್ಲ. ಆದರೆ ಕಾರ್ ಈ ಒಂದು ಜಾಗದಲ್ಲಿ ಮಾತ್ರ ಕಾಣಿಸ್ತು. ಹಾಗೆಯೇ ನಮ್ಮ ಜೀವನ ಎಲ್ಲಿ ಶುರು ಆಯಿತು, ಒಂದು ಯಾವ ಕಡೆ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ, ಬೇರೆ ಜನ ನಮ್ಗೆ ಗೊತ್ತಿಲ್ಲ.
ಅರೆ ಈಗ ನಮ್ಮದು ಇವ್ರು ನಮ್ಮ ಪರಿವಾರ ಅನ್ನೋದು ಈಗ ಕಾಣ್ತಾ ಇದೆ. ಅರೆ ಅವ್ರ ಹಿಂದೆ ಏನೋ ಮುಂದೆ ಏನೋ ಅದೇನೋ ನಮಗೆ ಗೊತ್ತಿಲ್ಲ. ಇದು ಈ ಜೀವನ. ಹಾಗಂತ ನಮಗೆ ಕಾಣಿಸ್ತಾ ಇಲ್ಲ ಅನ್ನೋದಕ್ಕೆ ಏನೂ ಇರಲಿಲ್ಲ ಅಂತ ಅರ್ಥ ಅಲ್ಲ. ಆ ಕಾರ್ ಎಲ್ಲೋ ಇತ್ತು, ಮುಂದೆ ಎಲ್ಲೋ ಹೋಗಿರುತ್ತೆ ಅದು. ಅದೇ ನನಗೆ ಇವಾಗ ಮಾತ್ರ ಕಂಡಿರೋದು. ಹಾಗೆ ಈ ಸಂಸಾರದಲ್ಲೂ ಕೂಡ ಅಷ್ಟೇ. ಈ ಎಲ್ಲ ಸಂಸಾರ ಪರಿವಾರ ಅವರು ಮುಂಚೆನೂ ಎಲ್ಲೋ ಇದ್ದರು, ಇನ್ನು ಮುಂದೆನೂ ಇರ್ತಾರೆ. ಅದೇ ನಮಗೆ ಅದೆರಡೂ ಕೂಡ ಗೊತ್ತಿಲ್ಲ. ನಮಗೇನು ಕಾಣ್ತಾ ಇದೆ ಇದೇ ಜೀವನ ಅಂತ ನಾವು ಅಂದ್ಕೋತೀವಿ. ಅರೆ ಇಷ್ಟೇ ಜೀವನ ಅಲ್ಲ. ಸೊ ಹೀಗೆ ಪ್ರವಚನ ಕೊಡ್ತಾಯಿದ್ರು. ಅನಂತರ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹರಿದಾಸ್ ಠಾಕೂರ್, ಕೃಷ್ಣ ಭಕ್ತಿಯಲ್ಲಿ ಯಾರು ಬೇಕಾದ್ರೂ ಪಾಲ್ಗೊಳ್ಬೋದು. ನಮ್ಮ ಒಂದು ಸಂಪ್ರದಾಯದಲ್ಲಿ ಚೈತನ್ಯ ಮಹಾಪ್ರಭುಗಳ ಅನೇಕ ಶಿಷ್ಯಂದರು ಎಲ್ಲ ಕೆಳಮಟ್ಟದ ವರ್ಗದವರೇ ಆಗಿದ್ದರು. ಅದರಿಂದ ಬರೆದಂಥವರು ಹರಿದಾಸ್ ಠಾಕೂರ ಮಲೇಚ್ಛ ಪರಿವಾರದವರು. ಅದೇ ಅವರು ಕ್ರಮೇಣವಾಗಿ ನಾಮಾಚಾರ್ಯ ಪ್ರತಿ ದಿವಸ 3 ಲಕ್ಷ ಬಾರಿ ಜಪಿಸ್ತಾ ಇದ್ದರು. ಸೊ ಹೀಗೆ ಎಲ್ರಿಗೂ ಕೂಡ ಅವಕಾಶ ಇದೆ. ಈ ಚೈತನ್ಯ ಮಹಾಪ್ರಭುಗಳ ಆಂದೋಲನದಲ್ಲಿ ಎಂತಹ ನೀಚರು ಕೂಡ ಭಕ್ತಿಯಲ್ಲಿ ಮುಂದುವರಿಬೋದು, ಕೃಷ್ಣ ಪ್ರಜ್ಞೆನ ಅರ್ಥಕೋಬೋದು. ಇದಕ್ಕೆ ಕೇವಲ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಶ್ರದ್ಧೆಯಿಂದ ಜಪಿಸಬೇಕು. ಆಗ ನೀವೆಲ್ಲರೂ ಕೂಡ ಶುದ್ಧರಾಗ್ತೀರ. ಹೀಗೆ ಪ್ರವಚನ ಕೊಡ್ತಾ ಇದ್ದ ಹಾಗೆ ಒಬ್ಬ ಹಿಂಗೆ ಡ್ರಗ್ ಅಡಿಕ್ಟ್ ಅವನು ಹಿಂಗೆ ಒಂಥರ ಮಧ್ಯದಲ್ಲಿ ಒಳಗೆ ಬರ್ತಾನೆ. ಒಳಗೆ ಬಂದ್ಬಿಟ್ಟು ಹಾಯ್ ಸ್ವಾಮೀಜಿ ಅಂತ ಹೇಳ್ತಾನೆ. ಮತ್ತು ಪ್ರಭುಪಾದ ಹೇಳ್ತಾರೆ ಆಯಿತು ಕೂತ್ಕೋ, ಸುಮ್ಮನೆ ಕೂತ್ಕೋ ಅಂತ. ಅವನು ಹಿಂಗೆ ಮಧ್ಯದಲ್ಲಿ ಅವನು ನಗ್ತಾ ಇರ್ತಾನೆ. ಮತ್ತು ಸ್ವಾಮೀಜಿನ ಸ್ವಲ್ಪ ಹೊತ್ತು ನೋಡ್ತಾನೆ, ಮತ್ತು ಆಚೆ ಹೊಟ್ಟೋಗ್ಬಿಡ್ತಾನೆ. ಮತ್ತು ಪ್ರಭುಪಾದರು ಪ್ರವಚನ ಮುಂದುವರಿಸ್ತಾ ಇರ್ತಾರೆ. ಸೊ ಪ್ರಭುಪಾದಲ್ಲಿ ಒಬ್ಬ ಕಳ್ಳನ ಕತೆ ಹೇಳ್ತಾರೆ. ಒಬ್ಬ ಕಳ್ಳ ಇದ್ದ. ಸೊ ಕಳ್ಳ ಕ್ರಮೇಣವಾಗಿ ಅವನು ಅಂದ್ಕೊಂಡ ಈ ಕಳ್ಳತನ ಒಳ್ಳೆಯದಲ್ಲ, ನಾನು ಸ್ವಲ್ಪ ಚೆನ್ನಾಗಿರಬೇಕು. ಮತ್ತು ಅವನು ಒಂದು ಸ್ವಲ್ಪ ಜನ ತೀರ್ಥಯಾತ್ರೆಗೆ ಹೋಗಿರ್ತಾರೆ. ಅವ್ರ ಜೊತೆ ಹೋಗ್ತೀನಿ ಅಂತಾರ ಆ ತೀರ್ಥಯಾತ್ರೆ ಜೊತೆಲಿ ಹೊಟ್ಟೋಗ್ಬಿಡ್ತಾನೆ. ರಾತ್ರಿ ಆದಾಗ ಎಲ್ಲರೂ ಮಲ್ಕೊಂಡಿರ್ತಾರೆ. ಆದರೆ ಕಳ್ಳ ಪ್ರತಿ ದಿವಸ ಅವನು ಕಳ್ಳತನ ರಾತ್ರಿ ಅವನಿಗೆ ನಿದ್ರೆ ಬರ್ತಾ ಇಲ್ಲ. ಯಾಕಂದರೆ ಅವನು ಮುಂಚೆ ಏನು ಮಾಡ್ತಾರೆ, ಎಲ್ಲರೂ ಮಲ್ಕೊಂಡಾಗ ಎದ್ಬಿಟ್ಟು ಕಳ್ಳತನ ಮಾಡ್ತಾಯಿದ್ದ. ಸೊ ಈಗಲೂ ಕೂಡ ಅದೇ ಬುದ್ಧಿ ಇದೆ, ಬದಲಾವಣೆ ಆಗಬೇಕು ಅಂತ ಆಗಿದೆ. ಆದರೆ ರಾತ್ರಿ ನಿದ್ರೆ ಬರ್ತಾಯಿಲ್ಲ, ಯಾಕಂದರೆ ಕಳ್ಳತನ ಮಾಡ್ತಾಯಿದ್ದ ಮುಂಚೆ. ಅದಕ್ಕೆ ಇವಾಗಲೇ ಕಳ್ಳತನ ಮಾಡಬೇಕು ಅಂತ ಆಸಕ್ತಿ. ಅರೆ ಅವನೇನು ಮಾಡ್ತಾನೆ, ಇದು ನಾನು ಮಾಡಬಾರ್ದು ಅನ್ನೋ ಚಿಂತನೆಯಿಂದ ಆದರೂ ಇಂದ್ರಿಯಗಳು ಸುಮ್ಮನೆ ಇರ್ತಾಯಿಲ್ಲ ಮಾಡಬೇಕು ಅಂತ. ಅದಕ್ಕೆ ಅವನೇನು ಮಾಡ್ತಾನೆ, ಎಲ್ಲ ಯಾತ್ರೆಗಳಿರ್ತಾರೆ, ಅವರೆಲ್ಲ ಬ್ಯಾಗಿಂದ ತೆಗೆದ್ಬಿಟ್ಟು ಇವನ ಬ್ಯಾಗ್ನ ಆ ಕಡೆ ಇಟ್ಬಿಡ್ತಾರೆ, ಅವ್ರ ಬ್ಯಾಗ್ನ ಈ ಕಡೆ ಇಟ್ಬಿಡ್ತಾನೆ. ಹೀಗೆ ಎಲ್ಲರೂ ಅದ್ಲು ಬದಲು ಮಾಡಿ ಇಟ್ಬಿಡ್ತಾನೆ ಅವನು. ಬೆಳಗ್ಗೆ ಎದ್ದಾಗ ಯಾತ್ರೆಗಳು ನೋಡ್ತಾರೆ, ಎಲ್ಲ ಅದ್ಲು ಬದಲಾಗಿದೆ, ಯಾರು ಇದು ಮಾಡಿದ್ದಾರೆ ಅಂತ ಕಳ್ಳ ಹೋಗಿ ಹೇಳ್ತಾನೆ, ಇದೆಲ್ಲ ನಾನೇ ಮಾಡಿದ್ದು. ಅವನು ಒಪ್ಕೋತಾನೆ, ನಾನು ಮುಂಚೆ ಕಳ್ಳತನ ಮಾಡ್ತಾಯಿದ್ದೆ, ಆದರೆ ಈಗ ನಾನು ಬಿಡಬೇಕು ಅಂತಿದ್ದೀನಿ. ಆದರೆ ಆ ಚಟ ಅನ್ನೋದು ಏನು ಮಾಡ್ತಾನೆ, ಬಿಡ್ತಾ ಇಲ್ಲ. ಅದಕ್ಕೆ ನಾನು ನಿಮ್ಮ ಬ್ಯಾಗಿನ ತೊಗೊಂಡು ಆ ಕಡೆ ಇಟ್ಟೆ, ಆ ಬ್ಯಾಗಿನ ತೊಗೊಂಡು ಈ ರೀತಿ ನಾನು ಮಾಡಿದೆ ಅಂತ. ಸೊ ಈ ಕಥೆ ಹೇಳ್ತಾ ಪ್ರಭುಪಾದ ಹೇಳ್ತಿದ್ರೆ, ಹೀಗೆ ಎಲ್ಲರೂ ಹಿಂದೆ ಏನೋ ಒಂದು ಕೆಟ್ಟ ಕೆಲಸದಲ್ಲಿ ತೊಡಗಿರ್ಬೋದು. ಅದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಆದರೆ ಒಂದು ಪ್ರಯತ್ನ ಅಂತ ಮಾಡಿದ್ರೆ, ಒಂದು ನಿರ್ಧಾರ ಮಾಡಿಕೊಂಡ್ರೆ ಕ್ರಮೇಣವಾಗಿದ್ದ ಹೊರಗೆ ಬರ್ಬೋದು. ಆದ್ದರಿಂದ ಎಲ್ರಿಗೂ ಕೂಡ ಅವಕಾಶ ಇದೆ. ಸೇವೆ ಮಾಡುವಂಥದ್ದು ಪ್ರತಿಯೊಬ್ಬರ ಸಹಜವಾದಂತಹ ಗುಣ ಅಂತೆಲ್ಲ ಪ್ರವಚನ ಕೊಡ್ತಾ ಇದ್ದ ಹಾಗೆ, ಮತ್ತೆ ಆ ವ್ಯಕ್ತಿ ಅವನು ಯಾರು ಮುಂಚೆ ಬಂದ ಹಾಯ್ ಸ್ವಾಮೀಜಿ ಅಂತಕೊಂಡು ಆಚೆ ಹೊರಡೋಗಿದ್ದ, ಅವನು ತಿರ್ಗಾ ವಾಪಸ್ ಬಂದಿರ್ತಾನೆ. ಮತ್ತು ಕೈಯಲ್ಲಿ ಒಂದು 4 ಬಂಡಲ್ ಟಾಯ್ಲೆಟ್ ಪೇಪರ್ ತಂದಿರ್ತಾನೆ, ಟಿಶ್ಯೂ ಪೇಪರ್. ಸೀದಾ ಒಳಗೆ ಬರ್ತಾನೆ. ಮತ್ತು ಅಲ್ಲಿ ಹೋಗಿ ಹ್ಯಾಂಡ್ ವಾಶ್ ಹತ್ರ ಅಲ್ಲೊಂದು 2 ಬಂಡಲ್ ಇರ್ತಾನೆ, ಒಳಗಿರ್ತಾನೆ. ಮತ್ತು ಅವನು ಸ್ವಾಮೀಜಿ ನಮಸ್ಕಾರ ಅಂತ ಹೇಳಿ ಹೊಟ್ಟೋಗ್ಬಿಡ್ತಾನೆ. ಈಗ ಪ್ರಭುಪಾದ ಹೇಳ್ತಾರೆ, ನೋಡಿ ಈ ವ್ಯಕ್ತಿ ಅವನಿಗೆ ಒಂದು ರೀತಿ ಮದ ಅಮಲಿದೆ, ಆದರೂ ಅವನಿಗೆ ಸೇವೆ ಮಾಡುವಂಥ ಭಾವನೆ ನೋಡಿ ಕಂಡು ಬರ್ತಾ ಇದೆ. ಅವ್ನು ನೋಡ್ದ, ನಾವೆಲ್ಲ ಕೂತಿದ್ವಿ, ಅವನಂಥ ಇದು ಅಮಲ್ನಿದ್ದರೂ ಕೂಡ ಅವನು ಹೋಗಿ ನಾವೇನು ಕೇಳಿಲ್ಲ. ಆದರೆ ಸ್ವತಃ ಅವನೇ ಬಂದು ಇಲ್ಲೇನೋ ಟಿಶ್ಯೂ ಪೇಪರ್ ಇಲ್ಲ, ಕೈ ತೊಳಿಲಿಕ್ಕೆ ಪೇಪರ್ ಇಲ್ಲ ಅಂತ ಹೇಳಿ ಪೇಪರ್ ತಂದು ಇಟ್ಬಿಟ್ಟು ಹೋದ. ಇದು ಒಬ್ಬ ಜೀವಾತ್ಮದ ಸಹಜವಾದಂಥ ಗುಣ, ಸೇವೆ ಮಾಡುವಂಥದ್ದು. ಈ ಒಂದು ಪ್ರವಚನ ಕೇಳಿದ ತಕ್ಷಣ ಆ ಎಲ್ಲ ಕೂತಿರೋಂಥ ಜನರಿಗೆ ಶಾಕ್ ಆಗಿಬಿಡುತ್ತೆ. ಇದೇನಿದು ಸ್ವಾಮೀಜಿ ಎಷ್ಟು ಆರಾಮಾಗಿ ವಿಷಯಗಳನ್ನು ತೊಗೋತಾ ಇದ್ದಾರಲ್ಲ. ನಾವೇನಾಗಿದ್ದರೆ ಅವನಿಗೆ ಬೈದು ಹೊಡೆದು ಆಚೆ ಓಡಿಸ್ಬಿಡ್ತಾ ಇದ್ವಿ. ಆದರೆ ಸ್ವಾಮೀಜಿ ಈ ದೃಷ್ಟಿನೇ ಬೇರೆ ಥರ ಇದೆ ಅಲ್ಲ. ಈ ವ್ಯಕ್ತಿಯಲ್ಲಿ ಒಂದು ಸೇವೆ ಮಾಡುವಂಥ ಮನೋಭಾವನೆ ಇದೆ ಅಂತ ಹೇಳಿ ಇದನ್ನು ವರ್ಣಿಸ್ತಾ ಇದ್ದಾರೆ ಅಂತ ಹೇಳಿ ಎಲ್ರಿಗೂ ತುಂಬ ಆಕರ್ಷಣೆ ಆಗಿಬಿಡುತ್ತೆ. ಇಂತಹ ವ್ಯಕ್ತಿ ಎಷ್ಟು ಅವನು ತಾಳ್ಮೆ ಭಾವನೆ ಇದೆ, ಅದರಿಂದ ಇಂತಹ ಒಂದು ವ್ಯಕ್ತಿಯಿಂದ ನಾವು ನಿಜವಾಗಿ ಒಳ್ಳೆಯದನ್ನು ತಿಳಿಬಹುದು ಅನ್ನುವಂತಹ ಭಾವನೆ ಅನೇಕರಿಗೆ ಮೂಡುತ್ತೆ. ಸೊ
ಇಲ್ಲಿಗೆ ಇವತ್ತಿನ ಒಂದು ಚರ್ಚೆ ಪೂರ್ಣ ಆಗುತ್ತೆ. ಮುಂದೆ ನೋಡೋಣ ಹೇಗೆ ಈ ಒಂದು ಜಾಗದಲ್ಲಿ ಮುಂದೆ ಇಸ್ಕಾನ್ ಒಂದು ಸ್ಥಾಪನೆ ಆಗುತ್ತೆ, ಸ್ಟೋರ್ ಫ್ರಂಟ್ ನ್ಯೂಯಾರ್ಕಿಂದ ಅದು ಹೇಗೆ ಬೆಳೀತಾ ಹೋಗುತ್ತೆ ಅನ್ನೋದು. ಹರೇ ಕೃಷ್ಣ. ಏನು ಪ್ರಶ್ನೆಗಳು ಇವತ್ತಿನ ಚರ್ಚೆಯಿಂದ? ಇಂದಿರಾ ಗಾಂಧಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೊಲೆ ಮಾಡಿದ ಅವರಿಗೆ ಮೆಸೇಜ್ ಇದು ಇನ್ನು ಕೋರ್ಟ್ನಲ್ಲಿ ಏನು ನಡೀತಿಲ್ಲ, ಅದನ್ನ ಪೆಂಡಿಂಗ್ ಇದೆ. ಅದ್ರ ಬಗ್ಗೆ ನಿಷ್ಕರ್ಷ ಏನಿಲ್ಲ ಅಂತ ನಾನು ಓದಿದ್ದೆ. ನಿಷ್ಕರ್ಷ ಆಗಿದೆ ಅವರೇ ಕೊಲೆ ಮಾಡಿಸಿದ್ದಾರೆ. ಅಲ್ಲ, ಇಂದಿರಾ ಗಾಂಧಿ ಮಾಡಿದ್ದು ಅಂತ ಹೇಳಿಲ್ಲ ನಾನು. ಬಟ್ ಏನೋ ಒಂದು ಆ ಥಿಯರಿ ಅಂತೂ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾರು ಮಾಡಿದ್ದಾರೆ ಅಂತ ಹೇಳಿಲ್ಲ, ಬಟ್ ಅದು ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದೆ. ಏನೋ ಒಂದು ಕೆಮಿಕಲ್ ಯೂಸ್ ಮಾಡಿದ್ದಾರೆ. ಯಾಕಂದರೆ ಅಂತಹ ವ್ಯಕ್ತಿ ಆ ಟೈಮಲ್ಲಿ ಸಾಯುವಂಥದ್ದು ಏನು ಪರಿಸ್ಥಿತಿ ಇರಲಿಲ್ಲ. ಸೊ ಇದೆಲ್ಲ ಹಲವು ಜನರನ್ನು ಆ ರೀತಿ ಮುಂಚೆನೂ ಕೂಡ ಮಾಡಿದ್ದಾರೆ. ಸೊ ಬ್ರಿಟಿಷ್ ಸರ್ಕಾರ ಇರಲಿ ಅಥವಾ ಅಮೇರಿಕನ್ ಸರ್ಕಾರ ಇವತ್ತು ಕೂಡ ಅನೇಕರಿಗೆ ಪಾಯ್ಸನ್ ಕೊಡುವಂತಹ ಒಂದು ಪ್ರಯತ್ನಗಳು, ಸಾಯಿಸುವ ಪ್ರಯತ್ನಗಳು ಇದೆಲ್ಲ ಅವರ CIA ಏಜೆಂಟ್ಸ್ ಅವರೆಲ್ಲ ಕೂಡ ಪ್ರಯತ್ನ ಮಾಡ್ತಾಯಿದ್ದಾರೆ. ಇತ್ತೀಚೆಗೆ ಕೂಡ 1-2 ತಿಂಗಳ ಹಿಂದೆ ಇವಾಗ ದಿನ ಒಂದು ಪ್ರಧಾನಮಂತ್ರಿನೂ ಕೂಡ ಹತ್ಯೆ ಮಾಡುವಂತಹ ಒಂದು ಪ್ರಯತ್ನ ಆಗಿತ್ತು ಅನ್ನೋದು ಕೂಡ ಪೇಪರಲ್ಲಿ ಬಂದಿತ್ತು, ಥಿಯರಿ ಬಂದಿತ್ತು. ಮತ್ತು ಅದಕ್ಕೆ ರಷ್ಯನ್ ಪ್ರೆಸಿಡೆಂಟ್ ಅವರು ಸಹಾಯ ಮಾಡೋದ್ರಿಂದ ಅದು ಹೆಂಗೋ ತಪ್ಪಿಸ್ಕೊಂಡ್ರು ಅಂತ. ಸೊ ಇದು ಪಾಲಿಟಿಕ್ಸಲ್ಲಿ ಹಿಂದೆಯೂ ಕೂಡ ನಾನಾ ರೀತಿ ಪ್ರಯತ್ನಗಳಾಗಿದೆ. ಯಾವ ದೇಶ ಬೆಳೀಲಿಕ್ಕೆ ಪ್ರಯತ್ನ ಮಾಡುತ್ತೆ ಅವಾಗ ಇನ್ನೊಂದು ದೇಶ ಆ ದೇಶದ ರಾಜರನ್ನು ಹತ್ಯೆ ಮಾಡುವಂಥದ್ದು ಇದೆಲ್ಲವೂ ಕೂಡ ನಡೀತಾ ಇದೆ ಅನ್ನೋಂಥ ಒಂದು ಥಿಯರಿ ಇದೆ. ಆಮೇಲೆ ಇನ್ನೊಂದು ಪ್ರಭುಜಿ ಹೇಳಿದ್ರೆ, ಈ ಕೃಷ್ಣರವರಿಗೆ ಏನಪ್ಪ ಅಂದ್ರೆ ಯುದ್ಧ ಮಾಡಕ್ಕೆ, ಧರ್ಮ ಸ್ಥಾಪನೆ ಮಾಡಕ್ಕೆ ಯುದ್ಧ ಮಾಡ್ತಿದ್ರು. ಬಟ್ ಅವ್ರು ಯಾವಾಗೇನು ನೆಗೋಷಿಯೇಟ್ ಮಾಡ್ತಾರೆ, ಒಂದು 5 ಹಳ್ಳಿಯರ ಕೊಡ್ರಿ ಅಂತ ಲಾಸ್ಟ್ಗೆಲ್ಲ ಒಂಚೂರು ಏನು ಕೊಡೋದಿಲ್ಲ ಅಂತಂಬುದೊಂದು ತಮ್ಮ ಪ್ರವಚನಕ್ಕೆ ಕೇಳಿದ್ದೆ. ಈಗ ಆ ಆಸ್ತಿ ಸೆಲೆಕ್ಟ್ ಜಗಳ ಆಗ್ತಾ ಅಥವಾ ಏನಪ್ಪ ಅಂದ್ರೆ ಧರ್ಮ ಸ್ಥಾಪನೆ ಮಾಡೋಕ್ಕೆ, ಆಸ್ತಿ ತಗೊಂಬೋದಕ್ಕೆ ಧರ್ಮ ಸ್ಥಾಪನೆ ಮಾಡೋದಕ್ಕೆ ಏನು ವ್ಯತ್ಯಾಸ? ಒಂದು, ಅದು ಧಾರ್ಮಿಕವಾಗಿ ಪಾಂಡವರಿಗೆ ಸಲ್ಲಬೇಕಾಗಿರುವಂಥದ್ದು. ಸೊ ಕತೆ ಎಲ್ಲಿಂದ ಶುರು ಆಗುತ್ತೆ? ಧೃತರಾಷ್ಟ್ರ ಹಿರಿಯ ಮಗ, ಧೃತರಾಷ್ಟ್ರ ಕುರುಡನಾಗಿದ್ದ. ಸೊ ಕುರುಡನಾಗಿರೋ ಕಾರಣ ರಾಜ ಆಗಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವನ ತಮ್ಮ ಪಾಂಡುಗೆ ರಾಜ್ಯ ಹೋಗುತ್ತೆ. ಆದರೆ ಮುಂದೆ ಪಾಂಡುಗೆ ಮೊದಲು ಮಗ ಹುಟ್ಟುತ್ತಾನೆ ಯುಧಿಷ್ಠಿರ, ಅನಂತರ ದುರ್ಯೋಧನ ಹುಟ್ಟುವಂಥದ್ದು. ಸೊ ಅದರಿಂದ ಈಗಾಗಲೇ ರಾಜನಾಗಿರೋ ಕಾರಣ ಹಾಗೂ ಅವನ ಹಿರಿಯ ಮಗ ಆಗಿರೋ ಕಾರಣ ಇದು ಪಾಂಡವರು ಅದಕ್ಕೆ ರಾಜ್ಯಕ್ಕೆ ಅಧಿಪತಿ ಆಗಿರಬೇಕಾಗಿತ್ತು. ಅದೇ ಮತ್ತೆ ಪುನಃ ದುರ್ಯೋಧನನ ಮತ್ತು ಪಾಂಡು ಅವನು ದೇಹತ್ಯಾಗ ಮಾಡ್ತಾನೆ ಶಾಪಗ್ರಸ್ತನಾಗಿ. ಮತ್ತೆ ಪುನಃ ತಾತ್ಕಾಲಿಕವಾಗಿ ಯಾರೋ ರಾಜ ಅಂತ ಹೇಳಿ ಧೃತರಾಷ್ಟ್ರನ ಕೂರಿಸಿರ್ತಾರೆ. ಅಷ್ಟೊತ್ತಿಗೆ ಈಗ ಧೃತರಾಷ್ಟ್ರ ಅವನ ಜವಾಬ್ದಾರಿ ಇತ್ತು ಇವಾಗ ಯುಧಿಷ್ಠಿರ ಮಹಾರಾಜನನ್ನು ಕೂರಿಸಲಿಕ್ಕೆ. ಹಾಗೂ ಆ ಪಾಂಡವರು ಕೂಡ ಯಾರು ಸಾಧಾರಣವಾದಂತಹ ಮಕ್ಕಳಲ್ಲ, ಅವರೆಲ್ಲ ಕೂಡ ದೇವತಾ ಮಂತ್ರಗಳಿಂದ ಬಂದಂತಹ ಮಕ್ಕಳು. ಹಾಗೂ ಅವನ ಗುಣ ಬೇರೆ ಥರ ಇತ್ತು, ಹಾಗೂ ತನ್ನ ಮಗನ ಗುಣಗಳೇ ಬೇರೆ ಇತ್ತು. ಧೃತರಾಷ್ಟ್ರನ ಮಗ ದುರ್ಯೋಧನ ಹುಟ್ಟಿದ ತಕ್ಷಣ ಅವನು ಕತ್ತೆ ಥರ ಕೂಗ್ತಾ ಇದ್ದಂತೆ. ಆವಾಗ ವಿದುರ ಹೇಳಿದರು, ಈ ವ್ಯಕ್ತಿ ಇದು ತುಂಬ ದೊಡ್ಡ ಅಪಶಕುನ, ಈ ಥರ ಕೂಗ್ತಾನೆ ಅಂತ ಹೇಳಿದ್ರೆ ಮುಂದೆ ಅವನು ದೊಡ್ಡ ಅನಾಹುತನೇ ಮಾಡ್ತಾನೆ, ದಯವಿಟ್ಟು ಇವನು ತ್ಯಾಗ ಮಾಡಿ ಅಂತ ಹೇಳಿರ್ತಾರೆ. ಅಂದರೆ ಭವಿಷ್ಯವಾಣಿ ನೋಡ್ದಿರ್ತಾರೆ ಈ ವ್ಯಕ್ತಿಯ ಗುಣ ಹೀಗೆ. ಧೃತರಾಷ್ಟ್ರ ಪುತ್ರ ಮೋಹದಿಂದ ಅವನ ಬೆಳೆಸಿ ಅದನ್ನು ಮತ್ತೆ ಅವನನ್ನು ರಾಜನ ಆಗಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಅನಂತರ ಮತ್ತು ಅವನು ಕೂಡ ಮೋಸದಿಂದ ಜೂಜಾಟದಲ್ಲಿ ಅವರನ್ನು ದ್ರೌಪದಿಯನ್ನು ವಸ್ತ್ರಹರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು, ವನವಾಸ ಕಳಿಸಿರೋದು ಎಲ್ಲ ಆಗಿದೆ. ಸೊ ಇದು ಹಾಗೆ ಸಹಜವಾಗಿ ಕೇಳಿದರೂ ಕೂಡ ಅದೊಂಥರ ಇರ್ತಾಯಿತ್ತು. ಆದರೆ ಅಂತಹ ಗುಣನೂ ಕೂಡ ಇಲ್ಲ ಈ ವ್ಯಕ್ತಿಯಲ್ಲಿ. ಅವರು ಮುಂಚೆನೇ ಮಾತಾಡಿ
ಆಯಿತು ನೀವು ಇದು ಭಾಗ ನೋಡ್ಕೊಳ್ಳಿ, ನಮಗೆ ಭಾಗ ಬೇಕು ಅಂತ ಮಾತಾಡಿದ್ರು ಕೂಡ ಅದೇ ರೀತಿ ಇದ್ದಾರೆ. ಅವನು ದುಷ್ಟ, ತುಂಬ ಕ್ರೂರಿ ಆಗಿರೋ ಕಾರಣ ನಾನು ಯಾರನ್ನೂ ಕೇಳುವಂತ ನಾನು ಯಾಕೆ ಕೇಳಬೇಕು ಅವ್ರನ್ನ, ನಂದೇ ಇದು ರಾಜ್ಯ, ನಾನು ಯಾರನ್ನೂ ಕೇಳೋದಿಲ್ಲ, ಬಗ್ಗೋದಿಲ್ಲ, ಮಾಡೋದಿಲ್ಲ ಅಂತ ತುಂಬ ದುಷ್ಕರ್ಮಿನೂ ಕೂಡ ಆಗಿದ್ದ. ಸೊ ಈ ರೀತಿಯಲ್ಲಿ ಅಧಾರ್ಮಿಕನಾದಂಥ ಒಬ್ಬ ವ್ಯಕ್ತಿ ಅಲ್ಲಿ ಕೂತಿದ್ದಾನೆ. ಮತ್ತು ಎರಡನೇದಾಗಿ ಇದ್ದಂಥದ್ದು ಕ್ಷತ್ರಿಯ ಅಂತ ಹೇಳಿದಾಗ ಅವನಿಗೆ ಯಾವುದೊಂದು ರಾಜ್ಯ ಬೇಕು. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂಥವ್ರು ಆ ಸಮಯದಲ್ಲಿ ಏನಂದರೆ ಒಬ್ಬ ಆಡಳಿತ ವರ್ಗದಲ್ಲಿ ಇರುವಂಥವ್ರು, ಅವರು ಬೇರೆ ಕೆಲಸ ಮಾಡಿಕೊಂಡು ಇರೋಕ್ಕಾಗೋದು, ಯಾಕಂದರೆ ಅವ್ರ ಗುಣಕ್ಕೆ ವಿರುದ್ಧವಾದಂಥದ್ದು. ಸತ್ವ ರಜಸ್ ತಮಸ್ ಗುಣಗಳ ಪ್ರಕಾರ ಪ್ರತಿಯೊಬ್ಬರು ಈ ವಿಭಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದು ಗುಣಗಳ ಪ್ರಕಾರ ವಿಭಾಗ ಆಗಿರೋದ ಕಾರಣ ಅವ್ರಿಗೊಂದು ರೀತಿ ಗುಣ ಇರುತ್ತೆ ಮತ್ತು ಆಳ್ವಿಕೆ ಮಾಡಲಿಕ್ಕೆ ಜಾಗ ಬೇಕು. ಅದೇ ದುರ್ಯೋಧನ ಅದನ್ನು ನಾನು ಕೊಡೋದಿಲ್ಲ. ಸೊ ಅವ್ರಿಗೆ ಅವ್ರ ಧರ್ಮ ಪಾಲನೆ ಮಾಡಲಿಕ್ಕೂ ಕೊಡ್ತಾ ಇಲ್ಲ ಇವನು. ಅದು ರಾಜನಾದಂಥವನು ಎಲ್ಲರಿಗೂ ಅವ್ರವ್ರ ಧರ್ಮಗಳ ಪ್ರಕಾರ ಪಾಲನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಪ್ರಜೆಗಳಿಗೆ. ಸೊ ಈಗ ಅವನು ರಾಜನಾದರೂ ಕೂಡ ಮತ್ತು ತನ್ನ ಪ್ರಜೆಗೆ ಅವಕಾಶ ಕೊಡ್ತಾ ಇಲ್ಲ. ಸೊ ಈ ರೀತಿಯಲ್ಲಿ ಅವನು ಒಳ್ಳೆಯ ರಾಜನಾಗಲಿಕ್ಕೆ ಯೋಗ್ಯನಲ್ಲ. ಹಾಗೂ ಇದು ಅಧಾರ್ಮಿಕವಾಗಿ ಆಸೆನೂ ಕೂಡ ಕಿತ್ಕೋತಾ ಇದ್ದಾನೆ. ಅದರಿಂದ ಇದೆಲ್ಲವೂ ಸೇರಿ ಅವನ್ನ ತೆಗಿಬೇಕು ಅನ್ನೋದು ಕೃಷ್ಣನ ಚಿಂತನೆಯಾಗಿತ್ತು. ರಾಜ ಅಧರ್ಮಿಕನಾದರೆ ಯದ್ಯದ್ ಆಚರತಿ ಶ್ರೇಷ್ಠ, ಶ್ರೇಷ್ಠವಾದ ಸ್ಥಾನದಲ್ಲಿ ಕುಳಿತಂಥವರು ತಪ್ಪು ಕೆಲಸಗಳು ಮಾಡಿದಾಗ ಪ್ರಜೆಗಳು ಕೂಡ ಅದನ್ನೇ ಅನುಸರಿಸ್ತಾರೆ. ಅದರಿಂದ ಇಂತಹ ದುಷ್ಕರ್ಮಿ ಅಂತಹ ಪದವಿ ಕೊಟ್ಟರೆ ಎಲ್ಲರೂ ಕೂಡ ಹಾಳಾಗ್ತಾರೆ. ಅದರಿಂದ ಒಳ್ಳೆಯ ವ್ಯಕ್ತಿ ಕೂರಬೇಕು. ಹಿಂದೆಯೂ ಕೂಡ ಭರತ ಮಹಾರಾಜ, ಸೊ ನಮ್ಮ ದೇಶನ ಭಾರತ ಅಂತ ಯಾಕೆ ಕರೀತಾರೆ, ಸೊ ಭರತ ಮಹಾರಾಜನು ಕೂಡ ಸಮಸ್ತ ಈ ಭೂಮಿಗೆ ರಾಜನಾಗಿದ್ದ. ಆದರೆ ಅವನು ತನ್ನ ಮಗನಿಗೆ ರಾಜ್ಯವನ್ನು ಕೊಡೋದಿಲ್ಲ. ಯಾಕಂದರೆ ಅವನಿಗೆ ತನ್ನ ಮಗನೆಲ್ಲ ಯೋಗ್ಯತೆ ಇಲ್ಲ. ಅದರಿಂದ ಇಂಥವನಿಗೆ ರಾಜ್ಯ ಕೊಟ್ಟರೆ ಮತ್ತು ಅವನ್ನೆಲ್ಲ ಹಾಳು ಮಾಡ್ತಾನೆ ಅಂಥೇಳಿ ತನ್ನ ಮಂತ್ರಿಗೆ ಕೊಡ್ತಾನೆ ಅವನ ರಾಜ್ಯನ. ಸೊ ಹೀಗೆ ಕ್ಷತ್ರಿಯ ಒಂದು ವಂಶದಲ್ಲಿ ಅದು ಮಗನಿಗೆ ಹೋಗುವಂಥದ್ದು ಹೀಗೆ ಇದ್ದಿದ್ದು. ಆದರೆ ಆ ಗುಣ ಇಲ್ಲ ಅಂತ ಹೇಳಿದ್ರೆ ರಾಜರು ಕೂಡ ಅದನ್ನು ಅವ್ರ ಮಕ್ಕಳಿಗೆ ಕೊಡಲಿಕ್ಕೆ ಹೋಗ್ತಾ ಇಲ್ಲ. ಇದು ಧಾರ್ಮಿಕವಾದಂಥ ರಾಜರು. ಇದು ಮುಂಚೆ ಸಮಯ ಇತ್ತು. ಈಗ ಇತ್ತೀಚೆಗೆ ಇದರ ಡೆಮೋಕ್ರಸಿ ಆಗಿಬಿಟ್ಟಿದೆ. ಸೊ ಡೆಮೋಕ್ರಸಿ ಇದು ಸರಿಯಲ್ಲ. ಇದು ಆ್ಯಕ್ಚುಲಿ ಆ ಗುಣ ಇರಬೇಕು. ಗುಣ ಇಲ್ಲದೆ ಇರುವಂಥ ವ್ಯಕ್ತಿ ಅವನ ಆಳ್ವಿಕೆಗೆ ಬಂದರೆ ಕೆಲವು ಓಟಿನಿಂದ ದುಡ್ಡು ಕೊಟ್ಬಿಟ್ಟು ಹಂಚ್ಬಿಟ್ಟು ಓಟ್ ಹಾಕಿಸ್ಕೋತಾರೆ, ಗೆಲ್ಲಿ ನಿಲ್ತಾರೆ. ಸೊ ಯಾರ ಹತ್ರ ದುಡ್ಡಿದೆ ಅವರು ಎಲೆಕ್ಷನಲ್ಲಿ ಹೋಗ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಏನೋ ಮೋಸದ ವ್ಯಕ್ತಿ, ಮೋಸದಿಂದ ನಿಂತಂಥವರು ಎಲ್ಲವೂ ಕೂಡ ಹಾಳಾಗುತ್ತೆ. ಸೊ ಯೋಗ್ಯವಾದ ವ್ಯಕ್ತಿಗಳು ನಿಂತರೆ ಎಲ್ಲರೂ ಶಿಸ್ತಿಗೆ ಬರ್ತಾರೆ. ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಭಕ್ತಿ ಆಚರಣೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಇದು ಕೃಷ್ಣನ ಚಿಂತನೆ. ಶ್ರೀ ಗೌರ್ನ ತಾಯಿ ಕಿ, ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಪ್ರಭುಪಾದ ಲೀಲಾಮೃತ ಕಿ.